ಸೊ ಟುಡೇ ಬ್ರಿಡ್ಜ್ ಕೋರ್ಸಲ್ಲಿ ಕಂಟಿನ್ಯೂಷನ್ ಆಫ್ ದ ಬ್ರಿಡ್ಜ್ ಕೋರ್ಸಲ್ಲಿ ಇವತ್ತು ಒಂದು 2 ಕಾನ್ಸೆಪ್ಟನ್ನು ಕಲಿಯುವ. ಯಾವ್ಯಾವ ಕಾನ್ಸೆಪ್ಟು ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್, ಹೌ ಟು ಕಂಪ್ಲೀಟ್ ದ ಕೆಮಿಕಲ್ ರಿಯಾಕ್ಷನ್, ಕಂಪ್ಲೀಟ್ ಮಾಡಿ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ರಿಯಾಕ್ಷನ್ಸ್. ನೆಕ್ಸ್ಟು ಆರ್ಗ್ಯಾನಿಕ್ ಕಾಂಪೌಂಡ್, ಅದರಲ್ಲಿ ಹೈಡ್ರೋಕಾರ್ಬನ್ಸನ್ನು ಹೇಗೆ ನೇಮ್ ಮಾಡೋದು, ನಾಮಿಕ್ಲೇಚರ್ ಆಫ್ ಹೈಡ್ರೋಕಾರ್ಬನ್ಸ್, ಸಿಂಪಲ್ ಹೈಡ್ರೋಕಾರ್ಬನ್ಸ್. ನೀವೇನು 10th ನೀವೇನು ಕಲ್ತೀರ ಅದನ್ನೇ ಬ್ರಷ್ ಅಪ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾಮಿಕ್ಲೇಚರ್ ಆಫ್ ಸಿಂಪಲ್ ಹೈಡ್ರೋಕಾರ್ಬನ್ಸ್ ಸೇಮ್ ಸಿಮಿಲರ್ ಹೇಗೆ ಫಾರ್ಮುಲಾ ಹೇಗೆ ಬರುತ್ತಲ್ಲ ಅಷ್ಟೇ ಈಸಿಯಾಗಿ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನ ಬರಿಬೋದು. ಈಗ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಚಾರ್ಜ್ ಹೇಗಿರುತ್ತೆ, ಈಗ ಅಮೋನಿಯಾ ಚಾರ್ಜ್ ಏನು, ಮತ್ತು ಫಸ್ಟ್ ಗ್ರೂಪ್ ಚಾರ್ಜ್ ಏನು, ಸೆಕೆಂಡ್ ಗ್ರೂಪ್ ಚಾರ್ಜ್ ಏನು, ಥರ್ಡ್ ಗ್ರೂಪ್ ಅಥವಾ ವೇರಿಯಸ್ ಗ್ರೂಪ್ ಚಾರ್ಜು, ಮತ್ತು ಕೆಲವೊಂದು ಸ್ಪೀಷೀಸ್ಗಳು ಹ್ಯಾನಯಾನ್ ಕೆಟಾಯನ್ ಸ್ಪೀಷೀಸ್ಗಳನ್ನ ನಿಮಗೆ ಹೇಳಿದ್ದೆ. ಸೊ ಅದನ್ನು ಬಳಸ್ಕೊಂಡು ಅದನ್ನು ಹೇಗೆ ಉಪಯೋಗಿಸ್ಕೊಂಡು ಕೆಮಿಕಲ್ ರಿಯಾಕ್ಷನ್ನ ಬರೆಯೋದು. ಸೊ 2 ರೀತಿ ಕೆಮಿಕಲ್ ರಿಯಾಕ್ಷನ್ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಮೊದಲನೇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಮೆಜಾರಿಟಿ ಆಫ್ ದ ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸಲ್ಲಿ 2 ಅಯಾನ್ಗಳ ಬಗ್ಗೆ ನೀವು ತುಂಬ ಗಮನ ಇಟ್ಕೋಬೇಕು. ಯಾವ 2 ಅಯಾನು? ಒಂದು ಕ್ಯಾಟಯಾನು, ಇನ್ನೊಂದು ಹ್ಯಾನಯಾನು. ಲಾಜಿಕ್ ಏನಿದೆ ಅಂದರೆ, ಒಂದು ಕೆಮಿಕಲ್ ರಿಯಾಕ್ಷನ್ ಲಾಜಿಕ್ ಏನಪ್ಪ ಅಂದರೆ, ಯಾವಾಗಲೂ ಕ್ಯಾಟಯಾನ್ ಮತ್ತು ಕ್ಯಾಟಯಾನ್ ಅಟ್ರಾಕ್ಟ್ ಆಗೋದಿಲ್ಲ. ಯಾವ್ದು ಅಟ್ರಾಕ್ಟ್ ಆಗುತ್ತೆ? ಕ್ಯಾಟಯಾನ್ ವಿಲ್ ಅಟ್ರಾಕ್ಟ್ ವಿತ್ ದ ಆ್ಯನಯಾನ್. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲೂ ಅಷ್ಟೇ ಒನ್ ಆಫ್ ದಿ ಕ್ಯಾಟಯಾನ್ ಆರ್ ಆ್ಯನಯಾನ್ ವಿಲ್ ಬಿ ಡಿಸ್ಪ್ಲೇಸ್ಡ್ ವಿತ್ ದ ಅದರ್ ಕ್ಯಾಟಯಾನ್ ಆರ್ ಆ್ಯನಯಾನ್. ಒಂದು ಕ್ಯಾಟಯಾನು ಮತ್ತು ಇನ್ನೊಂದು ಆ್ಯನಯಾನ್ ಜೊತೆ ಎಕ್ಸ್ಚೇಂಜ್ ಆಗುತ್ತೆ, ಡಿಸ್ಪ್ಲೇಸ್ ಆಗುತ್ತೆ. ಇಂಥ ರಿಯಾಕ್ಷನ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಒಂದು ಕ್ಯಾಟಯಾನ್ ವಿಲ್ ಬಿ ಡಿಸ್ಪ್ಲೇಸ್ಡ್ ವಿತ್ ಅದರ್ ಕ್ಯಾಟಯಾನ್. ಸೊ ಅದನ್ನು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ಲಸ್ NaOH, ಇದು ನೀವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿಬೋದು. ಈ ರಿಯಾಕ್ಷನ್ನ HCl, ರಿಯಾಕ್ಷನ್ ಬಿಟ್ವೀನ್ HCl ಆ್ಯಂಡ್ NaOH. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು Na ಅಂದರೆ ಏನು? ಸೋಡಿಯಂ ಹೈಡ್ರಾಕ್ಸೈಡ್. ರಿಯಾಕ್ಷನ್ ಬಿಟ್ವೀನ್ HCl ಆ್ಯಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ಹೇಗೆ ಇದನ್ನು ಮಾಡೋದು ಅಂದರೆ, ಈಗ ಅವತ್ತು ಹೇಳಿದ್ದೆ ಯಾವ್ದು ಕ್ಯಾಟಯಾನು ಯಾವ್ದು ಆ್ಯನಯಾನ್ ಅಂತ. ಇಲ್ಲಿ ಹೈಡ್ರೋಜನ್ ಎಷ್ಟನೇ ಗ್ರೂಪಲ್ಲಿ ಬರುತ್ತೆ? ಪಿರಿಯಾಡಿಕ್ ಟೇಬಲ್ ಒಂಚೂರು ನೆನ್ಪು ಮಾಡಿಕೊಂಡ್ರೆ ಎಷ್ಟನೇ ಗ್ರೂಪಲ್ಲಿ ಬರುತ್ತೆ? ಫಸ್ಟ್ ಗ್ರೂಪಲ್ಲಿ ಬರುತ್ತೆ. ಹಾಗಾಗಿ ಇದು ಚಾರ್ಜ್ ಏನು? ಇವಾಗ ಇದು ಕ್ಯಾಟಯಾನ್. ಇದರಲ್ಲಿ ಕ್ಯಾಟಯಾನ್ ಅದು H+ ಇಸ್ ಅ ಕ್ಯಾಟಯಾನ್. ಇದು ಚಾರ್ಜು +1. ಆ್ಯನಯಾನ್ ಅದು ಕ್ಲೋರೈಡ್. ಕ್ಲೋರೈಡ್ ಎಷ್ಟನೇ ಗ್ರೂಪಲ್ಲಿ ಬರುತ್ತೆ? ಕ್ಲೋರಿನ್ ಎಲಿಮೆಂಟ್ ಸಿಮಿಲರ್ ಆಗಿರೋದು 17th ಗ್ರೂಪಲ್ಲಿ ಬರುತ್ತೆ. ಈ 17th ಗ್ರೂಪ್ ಯಾವ ಚಾರ್ಜ್ ಇರುತ್ತೆ? ನೆಗೆಟಿವ್, -1 ಚಾರ್ಜ್ ಇರುತ್ತೆ. ಹಾಗೆ ಇದು ಆ್ಯನಯಾನ್ ಯಾವ್ದು? ಇದರಲ್ಲಿ HCl ಇಸ್ ಎ ಆ್ಯನಯಾನ್. ಈಗ ಇದರಲ್ಲಿ ಯಾವ್ದು ಕ್ಯಾಟಯಾನ್ ಆಗಿರುತ್ತೆ? ಸೋಡಿಯಂ. ಸೋಡಿಯಂ ಏನು ಚಾರ್ಜ್ ಇರುತ್ತೆ ಇಲ್ಲಿ? ಸೋಡಿಯಂ +1. ಇದು ಪೂರ್ತಿ ಸೋಡಿಯಮ್ಮು ಫಸ್ಟ್ ಗ್ರೂಪಲ್ಲಿ ಇರುತ್ತೆ ಸೋಡಿಯಮ್. ಹಾಗಾಗಿ ಅದು ಚಾರ್ಜ್ ಏನು? +1. ಮತ್ತು ನಿಮಗೆ ಈ ಕಡೆ ಸೈಡಲ್ಲಿ ಬರ್ದಿದ್ದೀನಿ OH- ಯಾವ ಚಾರ್ಜ್ ಇದೆ ಇಲ್ಲಿ? -1 ಚಾರ್ಜ್. ಹಾಗೆ OH- ಏನು ಚಾರ್ಜ್ ಆಗುತ್ತೆ? -1 ಚಾರ್ಜ್ ಆಗುತ್ತೆ. ಸೊ ಇವಾಗ ಡಿಸ್ಪ್ಲೇಸ್ಮೆಂಟ್ ಅಂದರೆ ಈ ಕ್ಯಾಟಯಾನ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಒಬ್ಬರು ಬದಲು ಇನ್ನೊಬ್ಬರು ಆ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳೋದು. H+ ಬದಲು ಈಗ ಯಾವಾಗಲೂ ಕ್ಯಾಟಯಾನ್ ಯಾವುದಿರಲಿ? H+. ಈ ಕ್ಯಾಟಯಾನು ಅದರ ಪಕ್ಕದ ಆ್ಯನಯಾನ್ ಜೊತೆ ಕಂಬೈನ್ ಆಗುತ್ತೆ, ಅಥವಾ ಈ ಕ್ಯಾಟಯಾನ್ ಬದಲು ಇದರ ಕ್ಯಾಟಯಾನ್ ರಿಪ್ಲೇಸ್ ಆಗುತ್ತೆ. ಇಂಥ ರಿಯಾಕ್ಷನ್ಗಳಿಗೆ ನಾವೇಂತ ಹೇಳ್ತೀವಿ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಹಿಯರ್ ದ H+ is substituted with the Na+ or replaced with Na+. ಸೊ ಇಲ್ಲಿ ಈಗ ಕ್ಯಾಟಯಾನ್ ಅಟ್ರಾಕ್ಟ್ ಆಗುತ್ತಾ? ಇಲ್ಲ. ಯಾವಾಗಲೂ ಪಾಸಿಟಿವ್ ಅಟ್ರಾಕ್ಟ್ ಆಗೋದಿಲ್ಲ. ಪಾಸಿಟಿವ್ ಏನಾಗುತ್ತೆ? ರಿಪಲ್ ಆಗುತ್ತೆ ಪಾಸಿಟಿವ್ಗೆ. ಯಾವ್ದು ಅಟ್ರಾಕ್ಟ್ ಆಗಬೇಕಾಗಾದ್ರೆ? ಪಾಸಿಟಿವ್ ಅಷ್ಟು ಅಟ್ರಾಕ್ಟ್ ವಿತ್ ದ ನೆಗೆಟಿವ್. ಹಾಗಾಗಿ ಈ ಪಾಸಿಟಿವ್ ಏನಾಯಿತು? ಈ ನೆಗೆಟಿವ್ ಅಟ್ರಾಕ್ಟ್ ಆಯಿತು. ಅವಾಗೇನು ಬರುತ್ತೆ ಪ್ರಾಡಕ್ಟು? H2O. ಈಗ ಈ ಪಾಸಿಟಿವ್ ಏನಾಗಬೇಕು? ಈ ಆ್ಯನಯಾನ್ ಅಥವಾ ಈ ಆ್ಯನಯಾನ್ ಅಷ್ಟು ಅಟ್ರಾಕ್ಟ್ ವಿತ್ ದ ಪಾಸಿಟಿವ್ ಚಾರ್ಜ್. ಏನಾಯ್ತು ಇಲ್ಲಿ ನೋಡಿ, ಯಾವುದಾಗಲಿ ಫಾರ್ಮುಲಾ ಬರೀಬೇಕಾದ್ರೆ ಫಸ್ಟು ಕ್ಯಾಟಯಾನ್ನ ಬರ್ಕೋತೀವಿ, ಆಮೇಲೆ ಆ್ಯನಯಾನ್ ಬರ್ಕೋತೀವಿ. ಹಾಗಾದರೆ ಪ್ರಾಡಕ್ಟ್ ಏನು ಇವಾಗ ಇಲ್ಲಿ? NaCl +
H2O. ಸೊ ಇಲ್ಲಿ H ಪ್ಲಸ್ ಹ್ಯಾಸ್ ಕಂಬೈನ್ ವಿತ್ ದ, ಇಲ್ಲಿ ಕ್ಯಾಟಯಾನ್ ಹ್ಯಾಸ್ ಕಂಬೈನ್ ವಿತ್ ದ anion ಆಫ್ ದ ಕೌಂಟರ್ ಪಾರ್ಟ್. ಅದೇ ರೀತಿ anion ಹ್ಯಾಸ್ ಕಂಬೈನ್ ವಿತ್ ದ ಕ್ಯಾಟಯಾನ್ ಆಫ್ ದ ಕೌಂಟರ್ ಪಾರ್ಟ್. ಇದೇ ಇಷ್ಟೇ ಸಿಂಪಲ್ ಲಾಜಿಕ್. ಒಂದು ಕೆಮಿಕಲ್ ರಿಯಾಕ್ಷನ್ನ ಹೇಗೆ ಬರೆಯೋದಂದರೆ, ಈಗ ಈಸಿ ಅನಿಸ್ತಿದೆಯಾ ನಿಮಗೆ ಬರೆಯಬಹುದಂತ ನೋಡೋಣ. ಒಂದೆರಡು ಎಕ್ಸಾಂಪಲ್ ಟ್ರೈ ಮಾಡೋಣ ಇದೇ ರೀತಿ. ಸೊ ಇಲ್ಲೇನು ಮಾಡಿದ್ದೀನಿ, ಲಾಜಿಕ್ ಏನು, ಎರಡು ಲಾಜಿಕ್ ಯೂಸ್ ಮಾಡಿದ್ದೀನಿ. ಒಂದು ಕ್ಯಾಟಯಾನ್ ಹ್ಯಾಸ್ ಟು ಅಟ್ರಾಕ್ಟ್ ವಿತ್ ದ ಆನಯಾನ್. ಫಸ್ಟ್ ಏನು ಮಾಡ್ಕೊಂಡೆ, ನಾನು ಚಾರ್ಜನ್ನು ಯಾವುದು ಕ್ಯಾಟಯಾನು ಯಾವುದು ಆನಯಾನ್ ಅಂತ ಬರ್ಕೊಂಡಿದ್ದೀನಿ, ನೋಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ಯಾಟಯಾನ್ ಏನಾಗಿದೆ, ಆನಯಾನಿಗೆ ಕಂಬೈನ್ ಮಾಡಿದೆ ಅಷ್ಟೇ. ಸೊ ಇಲ್ಲಿ ಫಸ್ಟು ಚಾರ್ಜ್ ನೋಡ್ಕೊಂಡಿದ್ದೀನಿ, ವಿಚ್ ಒನ್ ಇಸ್ ಐಡೆಂಟಿಫೈ ಮಾಡಿದ್ದೀನಿ, ಯಾವುದು ಕ್ಯಾಟಯಾನ್ ಮತ್ತು ಯಾವುದು ಆನಯಾನ್ ಅಂತ ಐಡೆಂಟಿಫೈ ಮಾಡಿದ್ದೀನಿ, ಅದ್ರ ಚಾರ್ಜ್ ಬರ್ದಿದ್ದೀನಿ. ನೆಕ್ಸ್ಟ್ ಎಕ್ಸ್ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೊ ನೀವು ಅಷ್ಟೇ ಯಾವುದು ಕ್ಯಾಟಯಾನು ಯಾವುದು ಆನಯಾನ್ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಅದರದ್ದು ಪಾಸಿಟಿವ್ ನೆಗೆಟಿವ್ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ಎಕ್ಸ್ಚೇಂಜ್ ಮಾಡಿದ್ರೆ ಕೆಮಿಕಲ್ ರಿಯಾಕ್ಷನ್ ಮುಗ್ದೋಗ್ಬಿಡುತ್ತೆ, ಪ್ರಾಡಕ್ಟು ಇದಾಗ್ತಾ ಬರುತ್ತೆ. ಇವಾಗ ಹೇಳಿ, ಇವಾಗ ಈಸಿ ಅನಿಸ್ತಾ ಇದೆ ಕೆಮಿಕಲ್ ರಿಯಾಕ್ಷನ್ನು? ಓಕೆ, ಒಂದೆರಡು ಎಕ್ಸಾಂಪಲ್ ಕೊಟ್ಟರೆ ಸಾಲ್ವ್ ಮಾಡ್ಬೋದಾ? ಓಕೆ, ನೋಡೋಣ. ಅದೇ ರೀತಿ KCl ಪ್ಲಸ್ NaOH. ಸೊ ಇದರಲ್ಲಿ ಯಾವುದು ಪಾಸಿಟಿವ್? ಈಗ ಫಸ್ಟ್ ನೋಡೋಣ ಯಾವುದು ಪಾಸಿಟಿವ್. ಪೊಟ್ಯಾಷಿಯಮ್ ಈಸ್ ಪಾಸಿಟಿವ್, ಕರೆಕ್ಟ್. ಅದಕ್ಕೆ ಅಂತೀವಿ ಕ್ಯಾಟಯಾನ್ ಅಂತ ಹೇಳ್ತೀವಿ. ಯಾವ್ದು ನೆಗೆಟಿವ್ ಇಲ್ಲಿ? ಆನಯಾನ್. ಯಾವುದು? ಕ್ಲೋರೈಡ್ ಈಸ್ ದ ಆನಯಾನ್, Cl ಮೈನಸ್ ಇಸ್ ದಿ ಆನಯಾನ್. ಆಮೇಲೆ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಸೋಡಿಯಂ ಇಸ್ ದಿ ಪ್ಲಸ್, OH ಇಸ್ ದಿ ನೆಗೆಟಿವ್. ಸೊ ಇಲ್ಲಿ +1, ಇದು -1, ಈ ಕಡೆ ಇದು +1, ಇದು -1. ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಏನು ಮಾಡಿದ್ವಿ, ಐಡೆಂಟಿಫೈ ದಿ ಕ್ಯಾಟಯಾನ್ ಆ್ಯಂಡ್ ಆನಯಾನ್. ಕೆಮಿಕಲ್ ರಿಯಾಕ್ಷನ್ ಬರಬೇಕಾದ್ರೆ ಸಿಂಪಲ್. ಫಸ್ಟ್ ಏನು ಮಾಡಬೇಕು, ಯಾವುದು ಕ್ಯಾಟಯಾನು ಯಾವುದು ಆನಯಾನ್ ಐಡೆಂಟಿಫೈ ಮಾಡಬೇಕು. ಮಾಡಿದ್ರೆ ಇಲ್ಲಿ ಕ್ಯಾಟಯಾನ್ ಇದು ಆನಯಾನ್, ಇದರಲ್ಲಿ ಇದು ಕ್ಯಾಟಯಾನ್ ಇದು ಆನಯಾನ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಎಕ್ಸ್ಚೇಂಜ್ ದಿ ಕ್ಯಾಟಯಾನ್ ವಿತ್ ದಿ ಆನಯಾನ್, ದಿಸ್ ಕ್ಯಾಟಯಾನ್ ವಿತ್ ದಿ ಅದರ್ ಆನಯಾನ್. ಸೊ ಏನು ಬಂತು, ಕೆ ಮತ್ತು ಏನಾಯಿತು, KOH ಆಯಿತು, ಮತ್ತು NaCl ಆಯಿತು. ಓಕೆ, ಇದು ಮಾನೋವೇಲೆಂಟ್ ಇದ್ದರೆ ಈ ರೀತಿಯಾಗಿ ಜಸ್ಟ್ ಐಡೆಂಟಿಫೈ ಮಾಡೋದು, ಕ್ಯಾಟಯಾನ್ನ ಎಕ್ಸ್ಚೇಂಜ್ ಮಾಡೋದು. ಇನ್ ಕೇಸ್ ಸೊ ಇವೆರಡು ಎಕ್ಸಾಂಪಲಿಂದ ಈಸಿ ಅನಿಸುತ್ತಾ ಕೆಮಿಕಲ್ ರಿಯಾಕ್ಷನ್ನು ಬರಿಬೋದಲ್ವಾ? ಓಕೆ, ನೆಕ್ಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ಒಂಚೂರು ಒಂದು ಸ್ಟೆಪ್ ಎಕ್ಸ್ಟ್ರಾ ಇರೋವಂಥ ಕೆಮಿಕಲ್ ರಿಯಾಕ್ಷನ್ ಇದರಲ್ಲೇ. CaCO3 ಪ್ಲಸ್ HCl. ಸೊ ಇಲ್ಲಿ CaCO3 ಅಂದ್ರೇನು, ಕ್ಯಾಲ್ಶಿಯಂ. Ca ಅಂದರೆ ಕ್ಯಾಲ್ಶಿಯಂ, CO3 ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್, HCl ಹೈಡ್ರೋಜನ್ ಕ್ಲೋರೈಡ್. ಸೊ ಈ ರಿಯಾಕ್ಷನ್ ಏನು ಮಾಡಬೇಕು, ಫಸ್ಟ್ ಇಲ್ಲೂ ಅಷ್ಟೇ ಐಡೆಂಟಿಫೈ ದಿ ಕ್ಯಾಟಯಾನ್. ಸೊ ಇದರಲ್ಲಿ ಯಾವ್ದು ಕ್ಯಾಟಯಾನು, ಕ್ಯಾಲ್ಶಿಯಮ್ ಈಸ್ ದಿ ಕ್ಯಾಟಯಾನ್. ಕ್ಯಾಲ್ಶಿಯಮ್ ಎಷ್ಟನೇ ಗ್ರೂಪಲ್ಲಿ ಬರುತ್ತೆ, ಪಿರಿಯೋಡಿಕ್ ಟೇಬಲಲ್ಲಿ ಸೆಕೆಂಡ್ ಗ್ರೂಪಲ್ಲಿ ಬರುತ್ತೆ. ಹಾಗಿದ್ರೆ ಚಾರ್ಜ್ ಏನಾಗುತ್ತೆ, ಇದ್ರದ್ದು +2 ಆಗುತ್ತೆ. ಕ್ಯಾಲ್ಶಿಯಮ್ದು ಚಾರ್ಜು +2 ಆಗುತ್ತೆ. ಕಾರ್ಬೋನೇಟ್ ಚಾರ್ಜು -2 ಆಗುತ್ತೆ. ಇದು ಬರ್ದೀನಿ ಕಾರ್ಬೋನೇಟ್. ಸೊ ಐ ವಿಲ್ ಗಿವನ್ ಹಿಯರ್ ಕಾರ್ಬೋನೇಟ್ ಚಾರ್ಜ್ ಈಸ್ CO3 2- ಚಾರ್ಜ್ -2 ಆಯಿತು. ಈಗ ಇಲ್ಲಿ HCl ಯಾವ್ದು ಕ್ಯಾಟಯಾನು, H ಇಸ್ ದಿ ಕ್ಯಾಟಯಾನ್, Cl ಮೈನಸ್ ಇಸ್ ದಿ ಆನಯಾನ್, -1 ಚಾರ್ಜ್. ಸೊ ಇವಾಗ ಏನಾಗುತ್ತೆ, ಎರಡನೇ ಸ್ಟೆಪ್ ಏನು ಮಾಡ್ತಾರೆ, ಎಕ್ಸ್ಚೇಂಜ್ ಕ್ಯಾಟಯಾನ್ ವಿತ್ ದ ಆನಯಾನ್. ಸೊ ಇವಾಗ ಏನಾಯಿತು, ಈ ಕ್ಯಾಟಯಾನು ಈ ಆನಯಾನ್ ಜೊತೆ ಮೂವ್ ಆಯಿತು, ಈ ಕ್ಯಾಟಯಾನು ಈ ಆನಯಾನ್ ಜೊತೆ ಮೂವ್ ಆಯಿತು. ಸೊ ಇವಾಗ ಏನಾಗುತ್ತೆ ಇಲ್ಲಿ ನೋಡೋಣ, CaCl ಆಯಿತು. ಬಟ್
ಇಲ್ಲಿ +2 ಇದೆ, ಇಲ್ಲಿ +2 ಇದೆ, ಇಲ್ಲಿ -1. ಕ್ಯಾಲ್ಶಿಯಮ್ದು ಚಾರ್ಜ್ +2, ಕ್ಲೋರೈಡ್ದು -1. ಸೇಮ್ ಇಲ್ಲದೆ ಹೋದಾಗ ಏನು ಮಾಡಬೇಕು? ಕ್ರಿಸ್ ಕ್ರಾಸ್ ಮೆಥಡ್ ಪ್ರೀವಿಯಸ್ ಹೇಳಿದ್ವಿ ನಾವು. ಫಾರ್ಮುಲಾ ಹೇಗೆ ಬರೆಯೋದು ಅಂತ, ಮಾಲಿಕ್ಯುಲರ್ ಫಾರ್ಮುಲಾ, ಒಂದು ಕೆಮಿಕಲ್ ಫಾರ್ಮುಲಾ ಹೇಗೆ ಬರೆಯೋದು ಅಂತ. CaCl2 ಚಾರ್ಜ್ ಡಿಫ್ರೆನ್ಸ್ ಇದೆ ಇಲ್ಲಿ. ಕ್ಯಾಲ್ಶಿಯಮ್ಗೆ +2, ಕ್ಲೋರೈಡ್ಗೆ -1. ಸೊ ಇವಾಗ ಏನು ಮಾಡಬೇಕು? ನೀವು ಮನಸ್ಸಲ್ಲೇ ಅಂದ್ಕೊಳ್ಳಿ, ಮನಸ್ಸಲ್ಲೇ ಮತ್ತೆ ಮನಸ್ಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಚಾರ್ಜ್ ಎರಡು ಸೇಮ್ ಇಲ್ಲ, ಡಿಫ್ರೆಂಟ್ ಇದೆ ಅಲ್ವಾ? ಹಾಂ, ಡಿಫ್ರೆಂಟ್ ಇದೆ. ಸೊ ಅವಾಗ ಏನು ಮಾಡಬೇಕು? ಆವಾಗ ಎರಡರದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಹೇಗೆ ಕೆಮಿಕಲ್ ಫಾರ್ಮುಲಾ ಬರೆಯೋದು, ಕ್ರಿಸ್ ಕ್ರಾಸ್ ಮೆಥಡಲ್ಲಿ. ಸೊ 2 ಈಗ ಹೋಗುತ್ತೆ, 1 ಇಲ್ಲಿಗೆ ಬರುತ್ತೆ. ಅವಾಗ ಏನಾಯ್ತಿದು? ಸೊ ಇಲ್ಲಿ ಕ್ರಾಸ್ ಮಾಡಿಕೊಂಡಾಗ 2 ಏನಾಯಿತು? ಕ್ಲೋರೈಡ್ ಕಡೆ ಬರುತ್ತೆ. ಅವಾಗ ಏನಾಗ್ತಿದ್ದು? CaCl2. ಸೊ ನಿಮ್ಗೆ ಇದನ್ನ ಗೊತ್ತಾಗಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಬರೆಯೋಣ ಬೇಕಾದ್ರೆ. ಕ್ರಾಸ್ ಮಾಡ್ಕೋತೀನಿ, ಚಾರ್ಜನ್ನು ಇಗ್ನೋರ್ ಮಾಡಬೇಕು, ಬರೀ ನಂಬರ್ಸ್ ಮಾತ್ರ ಮಾಡ್ಕೋಬೇಕು. ಅವಾಗ ಏನಾಯಿತು? CaCl2. ಇಲ್ಲೇನಾಯಿತು? ಈ ಕೆಟಯನ್ ಅಷ್ಟು ಎಕ್ಸ್ಚೇಂಜ್ ವಿತ್ H+1 CO3 2-. ಚಾರ್ಜ್ ಇಲ್ಲೂ ಡಿಫ್ರೆಂಟ್ ಆಗಿದೆ. ಅವಾಗ ಏನು ಮಾಡಬೇಕು? ಈ ವ್ಯಾಲ್ಯೂಸ್ ಮಾತ್ರ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರ. ಅವಾಗ ಏನಾಯಿತು? H2CO3 ಇದನ್ನು ಸಮ್ಟೈಮ್ಸ್ H2O + CO2 ಅಂತ ಕೂಡ ಬರೀತಾರೆ. ಸೊ ನೋಡಿ, ಇವೆರಡು ರಿಯಾಕ್ಷನ್ ತುಂಬ ಸುಲಭ ಅನ್ನಿಸ್ತು ನಿಮಗೆ. ಬರೀ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರಿ, ಚಾರ್ಜ್ ನೋಡ್ಕೊಂಡ್ರಿ, ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ರಿ. ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ. 3ನೇ ಎಕ್ಸಾಂಪಲ್ ನೋಡಿ. ಯಾವಾಗ ವೇಲೆನ್ಸೀಸ್ ಅಥವಾ ಚಾರ್ಜ್ಗಳು ಡಿಫ್ರೆಂಟ್ ಆಗಿರುತ್ತೆ, ಚಾರ್ಜ್ಗಳು ಸೇಮ್ ಇದ್ದರೆ ಎರಡೇ ಸ್ಟೆಪ್ಪು, ಐಡೆಂಟಿಫೈ ಮಾಡಿ, ಎಕ್ಸ್ಚೇಂಜ್ ಮಾಡಿ. ಚಾರ್ಜ್ಗಳು ಡಿಫ್ರೆಂಟ್ ಇದ್ದಾಗ ಸೊ ಇಲ್ಲೂ ಫಸ್ಟ್ ಸ್ಟೆಪ್ ಏನು ಮಾಡಿದ್ರಿ? ಐಡೆಂಟಿಫೈ ಮಾಡಿದ್ರಿ. ಕ್ಯಾಟಯನ್ ಯಾವುದು, ಆನಯನ್ ಯಾವುದು ಐಡೆಂಟಿಫೈ ಮಾಡ್ಕೊಂಡ್ರಿ. ಇಲ್ಲೇ ಐಡೆಂಟಿಫೈ ಮಾಡಿದ್ರಿ. ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ಚೇಂಜ್ ಮಾಡಿದ್ರಿ. ಸೇಮ್ ಇಲ್ಲೇ 2 ಸ್ಟೆಪ್ ಮಾಡಿದ್ರಿ, ಇಲ್ಲೇ 2 ಸ್ಟೆಪ್ ಮಾಡಿದ್ರಿ. ವೇಲೆನ್ಸೀಸ್ ಡಿಫ್ರೆಂಟ್ ಇದ್ದಾಗ ಅಥವಾ ಚಾರ್ಜಸ್ ಡಿಫ್ರೆಂಟ್ ಇದ್ದಾಗ ಏನು ಮಾಡ್ತೀರಾ ನೀವು? ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡೋಕ್ಕಾಗುತ್ತೆ ಲಾಸ್ಟ್ ಸ್ಟೆಪ್ಪಿಗೆ. ಸೊ 1 ಸ್ಟೆಪ್ ಎಕ್ಸ್ಟ್ರಾ, ಇದಕ್ಕೂ 1 ಸ್ಟೆಪ್ಪು ಎಕ್ಸ್ಟ್ರಾ ಆಗುತ್ತೆ. ಸೊ ಏನಾಯ್ತವಾಗ? ಕ್ರಿಸ್ ಕ್ರಾಸ್ ಮಾಡಿದಾಗ ಕ್ಯಾಲ್ಶಿಯಮ್ ಕ್ಲೋರೈಡ್ + H2CO3. ಹಾಗಾಗಿ ದ ರಿಯಾಕ್ಷನ್ ಬಿಟ್ವೀನ್ ಕ್ಯಾಲ್ಶಿಯಮ್ ಕಾರ್ಬೋನೇಟೆಡ್ HCl ಏನು ಪ್ರೊಡ್ಯೂಸ್ ಮಾಡುತ್ತೆ? ಕ್ಯಾಲ್ಶಿಯಮ್ ಕ್ಲೋರೈಡ್ ಮತ್ತು H2CO3. ಆ H2CO3 ನಾವು H2O ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ಚರ್ ಅಂತ ಕೂಡ ಬರಿಬೋದು. ಸೊ ಇದು 1 ಸ್ಟೆಪ್ ಎಕ್ಸ್ಟ್ರಾ ಇರುತ್ತೆ. ಯಾವಾಗ ಎಕ್ಸ್ಟ್ರಾ ಇರುತ್ತೆ? ಯಾವಾಗ ಕಂಬೈನ್ ಆದಮೇಲೆ ವೇಲೆನ್ಸೀಸ್ಗಳು ಡಿಫ್ರೆಂಟ್ ಇರುತ್ತಲ್ಲ, ಆವಾಗ 1 ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀರಾ. ಏನು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀರಾ? ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡ್ತೀರಾ. ಫಾರ್ಮುಲಾ ಕರೆಕ್ಟಾಗಿ ಬರ್ಕೊಳ್ಳೋಕ್ಕಷ್ಟೇ. ಪ್ರಾಡಕ್ಟ್ ಬಂದಿರುತ್ತೆ, ಆ ಪ್ರಾಡಕ್ಟಿನ ಫಾರ್ಮುಲಾ ಕರೆಕ್ಟಾಗಿ ಬರ್ಕೊಳ್ಳಿಕ್ಕೆ ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡ್ತೀರಾ. ಅದಕ್ಕೆ ಈ ರಿಯಾಕ್ಷನ್ ಬರೀಬೇಕು ಅಂದರೆ ನೀವು ಪ್ರೀವಿಯಸ್ ಕ್ರಿಸ್ ಕ್ರಾಸ್ ಮೆಥಡ್ ಚೆನ್ನಾಗಿ ಕಲ್ತಿರಬೇಕು. ಅದು ಕಲ್ತ್ಕೊಂಡ್ರೆ ಫಾರ್ಮುಲಾ ಈಸಿಯಾಗಿ ಬರಿಬೋದು. ಮತ್ತು ಚಾರ್ಜ್ ಗೊತ್ತಿರಬೇಕು ಅಂದರೆ ಪಿರಿಯಾಡಿಕ್ ಟೇಬಲ್ದು ಒಂದು ಓವರ್ವ್ಯೂ ಇರಬೇಕು. ಕನಿಷ್ಠ ಈ ಚಾರ್ಟನ್ನು ನಾನು ತಿಳ್ಕೊಂಬಿಡಿ, ಆವಾಗ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ವೇಲೆನ್ಸೀಸ್ ಡಿಫ್ರೆಂಟ್ ಇರೋಂಥದ್ದು. ಈ ಎಕ್ಸಾಂಪಲಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಹೇಳಿದ್ದೀನಿ, ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇರೋದೇ ಫಸ್ಟ್ ಸ್ಟೆಪ್ ಇಂಪಾರ್ಟೆಂಟ್. ಏನು? ಐಡೆಂಟಿಫೈ, ಚೆಕ್ ಮಾಡಿ ಯಾವುದು ಕ್ಯಾಟಯಾನು ಮತ್ತು ಯಾವುದು ಆ್ಯನಯಾನ್ ಅಂತ ಚೆಕ್ ಮಾಡಿ. ಸೊ ಇದರಲ್ಲಿ ಯಾವ್ದು ಕ್ಯಾಟಯಾನು? ಹೈಡ್ರೋಜನ್ ಎಷ್ಟನೇ ಗ್ರೂಪಲ್ಲಿ ಬರುತ್ತೆ? ಮೊದಲನೇ ಗ್ರೂಪಲ್ಲಿ ಬರುತ್ತೆ. ಇದ್ರಲ್ಲಿ ಚಾರ್ಜ್ ಏನಾಗಿರುತ್ತೆ? +1 ಆಗಿರುತ್ತೆ. ಈಗ ಸಲ್ಫೇಟ್ SO4 ಎಲ್ಲಿದೆ? ಸಲ್ಫೇಟು SO4, ಇದು ಚಾರ್ಜ್ ಏನು? -2. ಸೋಡಿಯಂ ಎಷ್ಟನೇ ಗ್ರೂಪ್ ಇದೆ? ಇದು ಮೊದಲನೇ ಗ್ರೂಪು, +1. OH ಎಲ್ಲಿ ಬರುತ್ತೆ? OH 17th ಗ್ರೂಪ್ ಮತ್ತು OH ಚಾರ್ಜು -1. ಸೊ ಫಸ್ಟ್ ಸ್ಟೆಪ್ ಆಯಿತಾ? ಏನು? ಐಡೆಂಟಿಫೈ ದ ಕ್ಯಾಟಯಾನ್ ಆ್ಯಂಡ್ ಆ್ಯನಯಾನ್ ವಿತ್ ದ ಚಾರ್ಜ್. ಐಡೆಂಟಿಫೈ ಮಾಡಾಯ್ತಾ ಇವಾಗ? ಎರಡನೇ ಸ್ಟೆಪ್ ಏನು? ಎಕ್ಸ್ಚೇಂಜ್ ಕ್ಯಾಟಯಾನ್ ವಿತ್ ದ ಆ್ಯನಯಾನ್. ಸೊ ಏನಾಯ್ತು ಇಲ್ಲಿ? ಇದು ಕ್ಯಾಟಯಾನ್ ಏನಾಯಿತು? ಎಕ್ಸ್ಚೇಂಜ್ ವಿತ್ ದ anion, exchange with the anion, and these the anion. ಸೊ ಇವಾಗ ನೋಡೋಣ, NaSO4 ಎಕ್ಸ್ಚೇಂಜ್ ಮಾಡಿದ್ದೀನಿ, NaSO4. ಸೊ ಇಲ್ಲಿ +1
ಸಲ್ಫೇಟು -2, ಸೋಡಿಯಂ +1, ಸಲ್ಫೇಟು -2. ವೇಲೆನ್ಸಿ ಚಾರ್ಜ್ ಸೇಮ್ ಇದೆಯಾ? ಸೇಮ್ ಇಲ್ಲ. ಸೇಮ್ ಇಲ್ದಾಗ ಏನು ಮಾಡಬೇಕು? ಒಂದು ಎಕ್ಸ್ಟ್ರಾ ಸ್ಟೆಪ್ ಮಾಡಬೇಕು. ಏನದು? ಕ್ರಿಸ್ ಕ್ರಾಸ್ ಮೆಥಡ್ ಮಾಡ್ತೀರಾ, ಫಾರ್ಮುಲಾ ಬರೆಯೋಕ್ಕಷ್ಟೇ. ಅವಾಗೇನಾಗ್ತಿದ್ದು? Na2SO4 ಸೋಡಿಯಂ ಸಲ್ಫೇಟ್. ಸೊ ಇಲ್ಲಿ ಸೋಡಿಯಂ ಎಷ್ಟಿದೆ? ಇಲ್ಲಿ 2 ಇದೆ. ಇಲ್ಲೆಷ್ಟಿದೆ? ಸೋಡಿಯಮ್ಮು 1 ಇದೆ. ಅದಕ್ಕೆ × 2 ಮಾಡ್ಕೋತೀರಾ. ನೆಕ್ಸ್ಟ್ ನೋಡೋಣ ಏನು ಬಂತೀಗ. ಹೈಡ್ರೋಜನ್ ಆಸ್ ಎಕ್ಸ್ಚೇಂಜ್ ವಿತ್ OH-. ಸೊ ಇಲ್ಲೇನಾಗುತ್ತೆ? ಹೆಚ್ಚು ಮತ್ತು OH ಏನು ಕೊಡುತ್ತೆ? H2O ಕೊಡುತ್ತೆ. ಇದನ್ನು ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆದರೆ H+, H+ ಅಂತ 2 ಸತಿ ಬರ್ಕೋತೀನಿ. H+, H+ ಅಂತ 2 ಸತಿ ಬರ್ಕೋತೀನಿ. H ಮತ್ತು OH ಕಂಬೈನ್ ಆದರೆ ಏನು ಕೊಡುತ್ತೆ? H2O. ಅಂದರೆ ಇದು H+OH- ಅಂತ. H+ ಮತ್ತು OH- ಅಂತ ಮಾಡ್ತಾರೆ H2O. ಸೊ ಇಲ್ಲಿ ಸೋಡಿಯಂ ಸಲ್ಫೇಟ್ ಎಷ್ಟಿದೆ? ಇಲ್ಲಿ ಸೋಡಿಯಂ ಇಲ್ಲಿ 2 ಇದೆ. ಇಲ್ಲಿ ಸೋಡಿಯಂ 1 ಇತ್ತು, × 2 ಮಾಡಿದ್ದೀನಿ. ಸಲ್ಫೇಟ್ 1 ಇದೆ, ಸಲ್ಫೇಟ್ 1 ಆಯಿತು. ಈಗ ಹೈಡ್ರೋಜನ್ ಎಷ್ಟಾಯಿತು? ಇಲ್ಲಿ 2 ಹೈಡ್ರೋಜನ್ನು, ಇಲ್ಲಿ 2 ಹೈಡ್ರೋಜನ್ ಆಯಿತು, 4 ಹೈಡ್ರೋಜನ್ ಆಯಿತು. ಬಟ್ ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ? ಕೇವಲ 2 ಹೈಡ್ರೋಜನ್ ಇದೆ. ಸೊ 2 ಹೈಡ್ರೋಜನ್ 4 ಹೈಡ್ರೋಜನ್ ಮಾಡಬೇಕಂದ್ರೆ ಏನು ಮಾಡಬೇಕು? ಯು ಶುಡ್ × 2. ಸೊ ಓವರಾಲ್ ರಿಯಾಕ್ಷನ್ ಬರೆದ್ರೆ ಇದು ಏನಾಗುತ್ತೆ ನೋಡಿ, ಇದು ಈ ರೀತಿ ಬ್ಯಾಲೆನ್ಸ್ ಮಾಡೋದು. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಚಾರ್ಜನ್ನು ಐಡೆಂಟಿಫೈ ಮಾಡ್ತೀರಾ. ಸೆಕೆಂಡ್ ಸ್ಟೆಪ್ಪು ಎಕ್ಸ್ಚೇಂಜ್ ಮಾಡ್ತೀರಾ. ಮೂರನೇ ಸ್ಟೆಪ್ ಏನು ಮಾಡ್ತೀರಾ? ಫಾರ್ಮುಲಾ, ಯಾವಾಗ ಚಾರ್ಜ್ ಡಿಫ್ರೆಂಟ್ ಆಗಿರುತ್ತೆ ಫಾರ್ಮುಲಾನ ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಬರೀತೀರಾ. ಈಗ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಏನಪ್ಪ? ಆಟಮ್ಸ್ಗಳು ಬ್ಯಾಲೆನ್ಸ್ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಪ್ರಕಾರ ಸೇಮ್ ಇರಬೇಕು. ಆಟಮ್ ರಿಯಾಕ್ಟೆಂಟ್ ಕಡೆ ಎಷ್ಟಿರುತ್ತೆ ಅಷ್ಟೇ ಪ್ರಾಡಕ್ಟ್ ಸೈಡು ಇರಬೇಕು. ಸೊ ಇಲ್ಲಿ ಎಷ್ಟು ಆಟಮ್ಸ್ ಇತ್ತು? ಇಲ್ಲಿ ಸೋಡಿಯಂ 2 ಇದೆ, ಬಟ್ ಇಲ್ಲಿ 1 ಇತ್ತು. ಅದಕ್ಕೇನು × 2 ಮಾಡಿದ್ದೀನಿ. ಈಗ ಓವರಾಲ್ ರಿಯಾಕ್ಷನ್ ಬರುತ್ತೆ. ಏನು ಬರುತ್ತೆ ಇವಾಗ? H2SO4 + 2NaOH gives Na2SO4 + 2H2O. ಈ ರೀತಿಯಾಗಿ ಬರೀಬೋದು. ಓಕೆ. ಸೊ ಇನ್ನೊಂದು ರಿಯಾಕ್ಷನ್ ನೋಡೋಣ. ಸೊ ಒಟ್ಟು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಎಷ್ಟು? ಈಗ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ 2 ರಿಯಾಕ್ಷನಲ್ಲಿ ವೇಲೆನ್ಸಿ ಸೇಮ್ ಇತ್ತು, ಜಸ್ಟ್ ಐಡೆಂಟಿಫೈ ಮಾಡಿದ್ರಿ, ಎಕ್ಸ್ಚೇಂಜ್ ಮಾಡಿದ್ರಿ. ಮೂರನೇ ರಿಯಾಕ್ಷನಲ್ಲಿ ಏನಿತ್ತು? ಐಡೆಂಟಿಫೈ ಮಾಡಿದ್ರಿ, ಎಕ್ಸ್ಚೇಂಜ್ ಮಾಡಿದ್ರಿ. ಆವಾಗ ವೇಲೆನ್ಸಿ ಸೇಮ್ ಇರಲಿಲ್ಲ, ಕ್ರಿಸ್ ಕ್ರಾಸ್ ಮೆಥಡ್ ಸೇಮ್ ಇದು ಮಾಡ್ಕೊಂಡ್ರಿ. ಈ 4ನೇ ರಿಯಾಕ್ಷನಲ್ಲಿ ಏನಾಗಿದೆ? ಐಡೆಂಟಿಫೈ ಮಾಡಿದ್ರಿ, ಎಕ್ಸ್ಚೇಂಜ್ ಮಾಡಿದ್ರಿ, ಕ್ರಿಸ್ ಕ್ರಾಸ್ ಮೆಥಡ್ ಮಾಡಿದ್ರಿ. ಅವಾಗ ಆಟಮ್ಸ್ಗಳು ಸೇಮ್ ಇರಲಿಲ್ಲ, ಜಸ್ಟ್ ನಂಬರ್ನ ಆ ಕಡೆ ರಿಯಾಕ್ಟೆಂಟ್ ಸೈಡ್ ಮತ್ತು ಪ್ರಾಡಕ್ಟ್ ಸೈಡ್ ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ ಆಫ್ ಆಟಮ್ಸ್ ಸೇಮ್ ಬರುತ್ತೆ. ಓಕೆ. ಈಗ ಇನ್ನೊಂದು ನೋಡೋಣ. H2SO4 + NaCl. ನೋಡಿ, ನನ್ನ ಜೊತೆ ಮಾಡ್ತೀರಾ ಇವಾಗ ಇದನ್ನು ನನ್ನ ಜೊತೆ ಬರೀತೀರಿ. ಎಲ್ಲ ಮಾಡ್ಕೊಳ್ಳಿ. ಈಗ ಹೇಗಿದೆ? ಈಗ ಫಸ್ಟ್ ಐಡೆಂಟಿಫೈ ಮಾಡಿ. ಇಲ್ಲಿ ಯಾವ್ದು ಪಾಸಿಟಿವು? H+. ಇದನ್ನು ಬೇಕಾದ್ರೆ ನೀವು H+, H+, 2 H+ ಇದೆ ಅಲ್ವಾ? H+, H+ ಅಂತ ಬರ್ಕೋಬೋದು. ಸಲ್ಫೇಟ್ ಬರ್ತೀನಿ. ಎಷ್ಟು ಇಲ್ಲಿದೆ? -2. ಮತ್ತು ಇಲ್ಲಿ NaCl ಸೋಡಿಯಂ +1, ಕ್ಲೋರೈಡ್ -1. ಈ ರೀತಿಯಾಗಿ ಬರಿಬೋದು. ಸೊ ಇವಾಗ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಆಯಿತು, ಐಡೆಂಟಿಫೈ ದ ಕ್ಯಾಟಯನ್ ಆ್ಯಂಡ್ ಅನಯಾನ್. ಎರಡನೇ ಸ್ಟೆಪ್ ಏನು? ಎಕ್ಸ್ಚೇಂಜ್ ಕ್ಯಾಟಯನ್ ವಿತ್ ದ ಅನಯಾನ್. ಏನು ಮಾಡಿದ್ರಿ? NaSO4 ಚಾರ್ಜ್ +1 ಇದೆ, ಇಲ್ಲಿ -2 ಇದೆ. ಚಾರ್ಜ್ ಡಿಫ್ರೆಂಟ್ ಇದೆ ಅಲ್ವಾ? ಇಲ್ಲಿ +1 ಇದೆ, -2 ಇದೆ. ಚಾರ್ಜ್ ಡಿಫ್ರೆಂಟ್ ಇದ್ದಾಗ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋದು. ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡ್ತೀರಾ. ಅವಾಗ ಏನಾಯಿತು? Na2SO4 ಆಯಿತು, SO4 ಆಯಿತು. ಪ್ಲಸ್ ಹೈಡ್ರೋಜನ್ +1 ಆ್ಯಸ್ ಕಂಬೈನ್ಡ್ ವಿತ್ Cl-. ಅವಾಗೇನಾಯಿತು? HCl ಬರುತ್ತೆ, HCl. ಸೊ ಇಲ್ಲಿ ಸೋಡಿಯಂ ಎಷ್ಟಿದೆ? ಇಲ್ಲಿ ಸೊ ಕ್ರಿಸ್ ಕ್ರಾಸ್ ಮೆಥಡ್ ಮಾಡಿದ್ರಿ, ಎಷ್ಟು ಬಂತು? ಇಲ್ಲಿ ಸೋಡಿಯಂ 2 ಇದೆ, ಇಲ್ಲಿ ಎಷ್ಟಿದೆ? 1 ಇದೆ. 2 ಇಂದ ಮಲ್ಟಿಪ್ಲೈ ಮಾಡ್ಕೋತೀವಿ. ಇಲ್ಲಿ ಕ್ಲೋರೈಡ್ ಎಷ್ಟಿದೆ? ಇಲ್ಲಿ 2 1 2 ಇದೆ, ಬಟ್ ಇಲ್ಲಿ ಕ್ಲೋರೈಡ್ 1 ಇದೆ. ಇಲ್ಲಿಂದ 2 ಇಂದ ಮಲ್ಟಿಪ್ಲೈ ಮಾಡ್ಕೋತೀವಿ. ಇಲ್ಲಿ ಹೈಡ್ರೋ ನೋಡಿ. ಈಗ ನಾವು ಚೆಕ್ ಮಾಡೋಣ ಆಟಮ್ಸ್ ಕರೆಕ್ಟಾಗಿದೆಯೋ. ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ ಅಷ್ಟೇ ಪ್ರಾಡಕ್ಟ್ ಸೈಡ್ ಚೆಕ್ ಮಾಡ್ಕೊಳ್ಳೋಣ. ಹೈಡ್ರೋಜನ್ 2 ಇದೆಯಾ? ಇಲ್ಲಿ ಹೈಡ್ರೋಜನ್ 2 ಇದೆ.
S1 ಇದೆ, O4 ಇದೆ, S1 O4 ಇದೆ, Na2 ಇದೆ, Na2 ಇದೆ, ಕ್ಲೋರೈಡ್ 2 ಇದೆ, ಇಲ್ಲೂ ಕ್ಲೋರೈಡ್ 2 ಇದೆ. ಸೊ ಇಲ್ಲಿ ಬ್ಯಾಲೆನ್ಸ್ ಆಯಿತು. ದಿಸ್ ಇಸ್ ದ ಹೌ ಕೆಮಿಕಲ್ ರಿಯಾಕ್ಷನ್ ಈಸ್ ಬ್ಯಾಲೆನ್ಸ್ಡ್. ಸೊ ನಿಮಗೆ ಈಗ ಸಮರೈಸ್ ಮಾಡೋಣ ಹೇಗೆ ಕೆಮಿಕಲ್ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು. ನಿಮಗೆ ಆಮೇಲೆ ಎಕ್ಸಾಂಪಲ್ಸ್ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕು, ಐಡೆಂಟಿಫೈ ದ ಕೆಟಯಾನ್ ಆ್ಯಂಡ್ ಆ್ಯನಯಾನ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಎಕ್ಸ್ಚೇಂಜ್ ಕೆಟಯಾನ್ ಆ್ಯಂಡ್ ಆ್ಯನಯಾನ್. ಮೂರನೇ ಸ್ಟೆಪ್ ಏನು ಮಾಡಬೇಕು, ಇಫ್ ಚಾರ್ಜ್ ಇಸ್ ಸೇಮ್ ಹಾಗೆ ಬಿಡೋದು. ಚಾರ್ಜ್ ಡಿಫ್ರೆಂಟ್ ಆಗಿದ್ದರೆ ಫಾರ್ಮುಲಾ ಕರೆಕ್ಟಾಗಿ ಬರೀದೆ, ಕೆಮಿಕಲ್ ಫಾರ್ಮುಲಾ ಕ್ರೀಸ್ ಕ್ರಾಸ್ ಮೆಥಡ್ ಯೂಸ್ ಮಾಡಿ ಫಾರ್ಮುಲಾ ಕರೆಕ್ಟಾಗಿ ಬರ್ಕೋತೀರ. ಈಗ ಆಟಮ್ಸ್ಗಳು ವೇರಿ ಆಗೋಯ್ತು, ರಿಯಾಕ್ಟೆಂಟ್ ಸೈಡ್ ಸ್ವಲ್ಪ ಮತ್ತು ಪ್ರಾಡಕ್ಟ್ ಸೈಡು ಆಟಮ್ಸ್ಗಳು ವ್ಯತ್ಯಾಸ ಇದ್ದಾಗ ಏನು ಮಾಡಬೇಕು, ಆಟಮ್ಸ್ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಅದನ್ನೇ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳೋದು. ಸೊ ರಿಯಾಕ್ಟೆಂಟ್ ಸೈಡ್ ಎಷ್ಟು ಆಟಮ್ಸ್ ಇರುತ್ತೆ ಅಷ್ಟೇ ಆಟಮ್ಸು ಪ್ರಾಡಕ್ಟ್ ಸೈಡು ಇರಬೇಕು. ದಿಸ್ ಹೌ ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದಿ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಅರ್ಥ ಆಯ್ತಾ ಮಕ್ಕಳ? ಓಕೆ, ಈಗ ನಿಮಗೆ 4 ಎಕ್ಸಾಂಪಲ್ಸ್ ಕೊಡ್ತೀನಿ, ನೀವು ಅದನ್ನು ಸಾಲ್ವ್ ಮಾಡಿ. ಓಕೆ, ಸಾಲ್ವ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ, ಅರ್ಥ ಆಯ್ತಾ ನಿಮಗೆ ಅಂತ. ನೋಡಿ ಮಕ್ಕಳ, ಈಗ 4 ಎಕ್ಸಾಂಪಲ್ಸು ಒಂದು ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ನಿಮಗೆ ಕೊಟ್ಟಿದ್ದೀನಿ. ಇದನ್ನು ಸಾಲ್ವ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಯಾವ್ದು ಕರೆಕ್ಟ್ ಇದೆ ಅಂತ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆನ್ ರಿಯಾಕ್ಷನ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನು ಪ್ರಾಡಕ್ಟ್ ಬರುತ್ತೆ. ಅದೇ ರೀತಿ ಸೋಡಿಯಂ ಕಾರ್ಬೋನೇಟ್ ಆನ್ ರಿಯಾಕ್ಷನ್ HCl ಏನು ಬರುತ್ತೆ. ಪೊಟ್ಯಾಷಿಯಂ ಕಾರ್ಬೋನೇಟ್ ಆನ್ ರಿಯಾಕ್ಷನ್ ನೈಟ್ರಿಕ್ ಆ್ಯಸಿಡ್ HNO3. ಸೊ ಇಲ್ಲಿ NO3 ಚಾರ್ಜ್ ಏನಿದೆ, -1 ಚಾರ್ಜ್ ಇದೆ, ಅದನ್ನು ಬರ್ತೀನಿ. ನೆಕ್ಸ್ಟು ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಬರುತ್ತೆ ಪ್ರಾಡಕ್ಟನ್ನು ನೀವು ಬರೀಬೇಕು, ಬರೆದು ವೆರಿಫೈ ಮಾಡ್ಕೋಬೇಕು. ಓಕೆ, ಸೊ ಇದಿಷ್ಟು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ರಿಯಾಕ್ಷನ್ ಆಫ್ ಸಬ್ಸ್ಟಿಟ್ಯೂಷನ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಇದನ್ನು ಹೇಗೆ ನೀವು ಸಿಂಪಲ್ ರಿಯಾಕ್ಷನ್ಸ್ ಇರುತ್ತೆ, ಇದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಕಂಡುಹಿಡಿದರೆ. ನೆಕ್ಸ್ಟು ಡಿಫ್ರೆಂಟ್ 2-3 ಥರ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಅದು ನೀವು ಹೋಗ್ತಾ ರಿಡಾಕ್ಸ್ ರಿಯಾಕ್ಷನ್ಸಲ್ಲಿ ಮತ್ತು ಬೇರೆ ರಿಯಾಕ್ಷನ್ಸಲ್ಲಿ ನೀವು ಕಲಿತಾ ಹೋಗ್ತೀರ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಈ ನಾಲೆಜನ್ನು ಫಸ್ಟು ಕಲ್ತ್ಕೊಂಡಿರ್ಬೇಕು. ಇದು ನೀವು ಈಸಿಯಾಗಿದೆ, ಇದು ನೀವು ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಬರೋ ರಿಯಾಕ್ಷನ್ಸ್ ಎಲ್ಲ ಸುಲಭ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಡಿಯರ್ ಫ್ರೆಂಡ್ಸ್, ಸೊ ಈಗ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಕೆಮಿಕಲ್ ರಿಯಾಕ್ಷನ್ ಹೇಗೆ ಬ್ಯಾಲೆನ್ಸ್ ಮಾಡೋದು, ಫಾರ್ಮುಲಾ ಹೇಗೆ ಬರೆಯೋದು, ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೆಯೋದು ಹೆಚ್ಚು ಕಮ್ಮಿ ಎಲ್ಲ ತಿಳ್ಕೊಂಡಿದ್ದೀರಾ. ಓಕೆ, ಹೇಗೆ ಅನಿಸ್ತದೆ? ಈಗ ಸ್ವಲ್ಪ ಈಸಿ ಅನಿಸ್ತಾ ಇದೆಯಾ? ಕಾಲೇಜ್ ಏನು ಭಾರಿ ಈಸಿ ಅನಿಸ್ತದೆ ಇವಾಗ. ಕಾಲೇಜಲ್ಲಿ ಕೆಮಿಸ್ಟ್ರಿ ಕಲಿಯೋದು ತುಂಬ ಈಸಿ ಆಗಿಬಿಟ್ಟಿದೆ. ಇವಾಗ ಇದೊಂದು ಚೂರು ಪಾರ್ಟ್, ಸ್ವಲ್ಪ 25% ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಒಂದು ಬ್ರ್ಯಾಂಚ್ ಬರುತ್ತೆ. ಅದರಲ್ಲಿ ನಾಮಿಕ್ಲೇಚರ್ ಅನ್ನೋದು ತುಂಬ ಬೇಸಿಕ್. ಈಗ ನಾಮಿಕ್ಲೇಚರ್ ನಿಮ್ಗೆ ಗೊತ್ತಿದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ನಾಮಿಕ್ಲೇಚರ್ ಅಂದರೆ ಹೆಸ್ರು ಇಡೋದು, ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಹೆಸ್ರು ಹೇಗೆ ಹಿಡಿಯೋದು ಅಂತ. ಸೊ ಒಂದು ಸ್ವಲ್ಪ ನಿಮಗೆ ಇದೆಲ್ಲ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ, ಸ್ವಲ್ಪ ರಿವಿಷನ್ ಮಾಡೋಣ ಇದನ್ನು. ಸೊ ಹೈಡ್ರೋಕಾರ್ಬನ್ಸಲ್ಲಿ ನಿಮ್ಗೆ ಮುಖ್ಯವಾಗಿ ಆಲಿಫೆಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ನಿಮಗೆ ಗೊತ್ತಿದೆ ಮುಖ್ಯವಾಗಿ ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್ ಅಂತ 3 ರೀತಿ ಕ್ಲಾಸಿಫೈ ಮಾಡ್ತೀರಾ. ಆಲ್ಕೈನ್ಸ್ ಅಂದರೆ ಅದರ ಜನರಲ್ ಫಾರ್ಮುಲಾ CnH2n+2, ಆಲ್ಕೀನ್ಸ್ CnH2n, ಆಲ್ಕೈನ್ಸ್ CnH2n-2. ಸೊ ಈ ಆಲ್ಕೈನ್ಸಲ್ಲಿ ಎನ್ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್, ಇಲ್ಲಿ ಎನ್ ಅಂತ ಇದೆಯಲ್ಲ ಇದೆಲ್ಲ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಇಲ್ಲಿ 2 ಹೈಡ್ರೋಜನ್ ಜಾಸ್ತಿ ಇರುತ್ತೆ ಆಲ್ಕೈನ್ಸ್ಗೆ 2 ಹೈಡ್ರೋಜನ್ ಕಮ್ಮಿ ಇರುತ್ತೆ. ಆಲ್ಕೈನ್ಸಿಂದನೂ 2 ಹೈಡ್ರೋಜನ್ ಕಮ್ಮಿ ಇರುತ್ತೆ. ಆಲ್ಕೈನ್ಸಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ, ಆಲ್ಕೀನ್ಸಲ್ಲಿ ಡಬಲ್ ಬಾಂಡ್ ಇರುತ್ತೆ, ಆಲ್ಕೈನ್ಸಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೆ. ಓಕೆ, ಈ ರೀತಿಯಾಗಿ ನೀವು ಗಮನಿಸ್ತಾ ಹೋಗ್ಬೋದು. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಹೋಮೋಲಾಗಸ್ ಸೀರೀಸ್ ಅಂತ ಬರುತ್ತೆ. ಹೋಮೋಲಾಗಸ್ ಸೀರೀಸ್ ಏನಪ್ಪ ಈ ಹೋಮೋಲಾಗಸ್ ಸೀರೀಸ್ ಅಂದರೆ, ಈಗ ಅಬ್ಸರ್ವ್ ಮಾಡಿ, ಈ ಫಾರ್ಮುಲಾಗೆ ಆಲ್ಕೇನ್ಸಿಗೆ ಆ ಫಾರ್ಮುಲಾಗೆ 1 ಕಾರ್ಬನ್ N=1 ಹಾಕ್ತೀನಿ, C1H2+2H4 ಮೀಥೇನ್ ಆಯಿತು. ನೆಕ್ಸ್ಟು ಎನ್ ಜಾಗಕ್ಕೆ 2 ಹಾಕ್ತೀನಿ, C2H6 ಆಗುತ್ತೆ, C2 4+2 6 ಆಗುತ್ತೆ. ಎನ್ ಜಾಗಕ್ಕೆ 3 ಹಾಕಿದ್ರೆ C3H8 ಆಗುತ್ತೆ. ಎನ್ ಜಾಗಕ್ಕೆ 4 ಹಾಕಿದ್ರೆ C4H10 ಆಗುತ್ತೆ. 5 ಹಾಕಿದ್ರೆ C5H12 ಆಗುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡೋಣ,
ಒಂದು ಕಾರ್ಬನ್ ಇದ್ದರೆ ಮೀಥೇನ್ ಅಂತ ಹೇಳಿದ್ವಿ, ಎರಡಿದ್ರೆ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಈಗ ಮೀಥೇನ್ಗೂ ಈಥೇನ್ಗೂ ಡಿಫ್ರೆನ್ಸ್ ಏನಿದೆ ನೋಡಿ, ಕಾರ್ಬನ್ ಇಲ್ಲಿ ಒಂದಿದೆ, ಇಲ್ಲಿ ಎರಡಿದೆ, ಹಾಗೆ ಒಂದು ಕಾರ್ಬನ್ ಡಿಫ್ರೆನ್ಸ್ ಆಯಿತು. ಹೈಡ್ರೋಜನ್ ಇಲ್ಲಿ 6 ಇದೆ, ಇಲ್ಲಿ 4 ಇದೆ. ಸೊ ಹೈಡ್ರೋಜನ್ ಎಷ್ಟು ಡಿಫ್ರೆನ್ಸ್ ಆಯಿತು? 2 ಆಯಿತು. ಪ್ರೋಪೇನ್ C3H8, ಇದಕ್ಕೂ ಡಿಫ್ರೆನ್ಸು CH2, ಇದಕ್ಕೂ ಡಿಫ್ರೆನ್ಸು CH2, ಇದಕ್ಕೂ ಡಿಫ್ರೆನ್ಸು CH2. ಸೊ ಆಗೇನಾಯ್ತು ಇಲ್ಲಿ ಎಲ್ಲದಕ್ಕೂ ಒಂದೇ ಡಿಫ್ರೆನ್ಸ್ ಇದೆ ಅಲ್ವಾ, CH2 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 ಗ್ರೂಪ್. ಸೊ ಇಂಥ ಸೀರೀಸ್ ಆಫ್ ಕಾಂಪೌಂಡ್ಸಿಗೆ ನಾವು ಏನಂತ ಹೇಳ್ತೀವಿ? ಹೋಮೋಲಾಗಸ್ ಸೀರೀಸ್ ಅಂತ ಹೇಳ್ತೀವಿ. ಆ ಒಂದು ಫ್ಯಾಮಿಲಿ, ಒಂದು ಗ್ರೂಪಿನ ಎಲ್ಲ ಸೀರೀಸನ್ನು, ಬಟ್ ಏನಾಗಿರ್ಬೇಕು ಅವೆರಡಕ್ಕೂ? ಡಿಫರ್ ಬೈ CH2 ಗ್ರೂಪ್. ಸೊ ಇಂಥ ಸೀರೀಸಿಗೆ ನಾವೇಂತ ಹೇಳ್ತೀವಿ? ಹೋಮೋಲಾಗಸ್ ಸೀರೀಸ್. ಇಟ್ಸ್ ಎ ಹೋಮೋಲಾಗಸ್ ಸೀರೀಸ್ ಅಂದರೆ ಇಟ್ಸ್ ಎ ಗ್ರೂಪ್ ಆಫ್ ದಿ ಕಾಂಪೌಂಡ್ಸ್ ಆಫ್ ಸೇಮ್ ಫ್ಯಾಮಿಲಿ ವಿಚ್ ಡಿಫರ್ ಬೈ CH2 ಗ್ರೂಪ್. CH2 ಗ್ರೂಪಿಂದ ಡಿಫ್ರೆನ್ಸ್ ಇದ್ದು ತನ್ನದೇ ಫ್ಯಾಮಿಲಿ ಮೆಂಬರ್ಸ್ಗಳು, ದ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ. ಇದೆಲ್ಲ ಆಲ್ಕೇನ್ ಫ್ಯಾಮಿಲಿಗೆ ಬರುತ್ತೆ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ದೇ ಬಿಲಾಂಗ್ ಟು ಆಲ್ಕೇನ್ ಫ್ಯಾಮಿಲಿ. ಆಲ್ಕೇನ್ ಫ್ಯಾಮಿಲಿ ಇರುವಂಥ ಎಲ್ಲ ಮೆಂಬರ್ಸು, ಬಟ್ ಅವೇನಾಗಿರಬೇಕು? ದೇ ಶುಡ್ ಡಿಫರ್ ಬೈ CH2 ಗ್ರೂಪ್. ಅಂಥ ಕಾಂಪೌಂಡ್ಸ್ಗೆ, ಅಂಥ ಸೀರೀಸಿಗೆ ಅಂತ ಹೇಳ್ತೀವಿ ಹೋಮೋಲಾಗಸ್ ಸೀರೀಸ್. ಹಾಗಾದರೆ ಹೋಮೋಲಾಗಸ್ ಸೀರೀಸ್ ಅಂದರೆ ದ ಮೆಂಬರ್ಸ್ ಆಫ್ ದ ಸೇಮ್ ಫ್ಯಾಮಿಲಿ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್ ಬಟ್ ಡಿಫರ್ ಇನ್ CH2 ಗ್ರೂಪ್. ಅದನ್ನೇನಂತ ಹೇಳ್ತೀವಿ? ಹೋಮೋಲಾಗಸ್ ಸೀರೀಸ್ ಅಂತ ಹೇಳ್ತೀವಿ. ಈಗ ಲಾಸ್ಟ್ ಪಾರ್ಟಿಗೆ ಬರೋಣ. ನಾಮಿಕ್ಲೇಚರ್ ಹೇಗೆ ಮಾಡೋದು? ಸಿಂಪಲ್ ಹೈಡ್ರೋಕಾರ್ಬನ್ಸ್ ಹೇಗೆ ನೇಮ್ ಮಾಡೋದು? ಸೊ ಒಂದಿಷ್ಟು ಕೆಲವೊಂದು ರೂಲ್ಸ್ ಎಲ್ಲ ಬರುತ್ತೆ, ಒಂದು 8ರಿಂದ 10 ರೂಲ್ಸ್ ಬರುತ್ತೆ. ಆ ರೂಲ್ಸ್ನ ಸಮರೈಸ್ ಮಾಡಿ, ಸಿಂಪ್ಲಿಫೈ ಮಾಡಿ ನಾನು ಜನರಲಾಗಿ ಈ ರೀತಿ ಬರ್ದೀನಿ. ಏನಂತ? ನಾಮಿಕ್ಲೇಚರ್ ಹೇಗಿರಬೇಕು? ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಹೇಗಿರಬೇಕು? ಫಸ್ಟು ಪ್ರಿಫಿಕ್ಸ್ ಇರಬೇಕು, ಆಮೇಲೆ ಫಾಲೋಡ್ ಬೈ ರೂಟ್ ವರ್ಡ್, ಫಾಲೋಡ್ ಬೈ ಸಫಿಕ್ಸ್. ಈ 3 ಕಾಂಬಿನೇಷನ್ ಮಾಡಿದಾಗ ಯು ಕ್ಯಾನ್ ನೇಮ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಫಸ್ಟ್ ಟೈಮ್ ಬರಬೇಕು ಪ್ರಿಫಿಕ್ಸ್, ಪ್ರಿ ಅಂದರೆ ಮೊದಲು, ಪ್ರಿಫಿಕ್ಸ್. ರೂಟ್ ವರ್ಡ್ ಬೇರಿನ ಶಬ್ದ ಅಥವಾ ಬೇರಿನ ಶಬ್ದ, ರೂಟ್ ವರ್ಡ್ ಅಂತ ಹೇಳ್ತೀವಿ. ಆಮೇಲೆ ಸಫಿಕ್ಸ್. ಓಕೆ, ಸೊ ಫಸ್ಟ್ ನಾವು ನೋಡೋಣ ರೂಟ್ ವರ್ಡ್ ಅಂದರೆ ಏನು. ರೂಟ್ ವರ್ಡ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್. ಕಾರ್ಬನ್ ಆಟಮ್ ಎಷ್ಟಿದೆ ಅದರ ಮೇಲೆ ರೂಟ್ ವರ್ಡ್ ಡಿಪೆಂಡ್ ಆಗಿರುತ್ತೆ. 1 ಕಾರ್ಬನ್ ಇದ್ದರೆ ರೂಟ್ ವರ್ಡ್ ಏನಾಗುತ್ತೆ ಅವಾಗ? ಮೆತ್. 2 ಕಾರ್ಬನ್ ಇದ್ದರೆ ರೂಟ್ ವರ್ಡು ಈತ್. 3 ಕಾರ್ಬನ್ ಇದ್ದರೆ ರೂಟ್ ವರ್ಡು ಪ್ರೋಪ್. 4 ಕಾರ್ಬನ್ ಇದ್ದರೆ ರೂಟ್ ವರ್ಡು ಬ್ಯೂಟ್. 5 ಕಾರ್ಬನ್ ಇದ್ದರೆ ರೂಟ್ ವರ್ಡು ಪೆಂಟ್. 6 ಕಾರ್ಬನ್ ಇದ್ದರೆ ರೂಟ್ ವರ್ಡು ಹೆಕ್ಸ್. 7 ಕಾರ್ಬನ್ ಇದ್ದರೆ ಹೆಪ್ಟ್. 8 ಇದ್ದರೆ ಆಕ್ಟ್. 9 ಇದ್ದರೆ ನ್ಯಾನ್. 10 ಇದ್ದರೆ ಡೆಕ್. ಸೊ ಇಲ್ಲಿ ರೂಟ್ ವರ್ಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಇಲ್ಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. 1 ಕಾರ್ಬನ್ ಇದ್ರೆ ಅಂತ ಹೇಳ್ತೀವಿ ಮೆತ್. 2 ಇದ್ದರೆ ಈತ್. ನನ್ನ ಜೊತೆ ನೀವು ರಿಪೀಟ್ ಮಾಡಿ. 3 ಕಾರ್ಬನ್ ಇದ್ದರೆ ಪ್ರೋಪ್. 4 ಕಾರ್ಬನ್ ಇದ್ದರೆ ಬ್ಯೂಟ್. 5 ಕಾರ್ಬನ್ ಇದ್ದರೆ ಪೆಂಟ್. 6 ಇದ್ದರೆ ಎಕ್ಸ್. 7 ಇದ್ದರೆ ಹೆಪ್ಟ್. 8 ಇದ್ದರೆ ಆಕ್ಟ್. 9 ಇದ್ದರೆ ನ್ಯಾನ್. 10 ಇದ್ದರೆ ಡೆಕ್. ಸೊ ಈಗ ರೂಟ್ ವರ್ಡ್ ಗೊತ್ತಾಯಿತು. ಸಫಿಕ್ಸ್ ಹೇಗೆ ಬರೆಯೋದು? ಸಫಿಕ್ಸು ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ, ಈ ಕೊಟ್ಟಿರೋ ಕಾಂಪೌಂಡಲ್ಲಿ ಸಿಂಗಲ್ ಬಾಂಡೇ ಇದ್ದರೆ ಆವಾಗ ಸಫಿಕ್ಸ್ ಏನಾಗುತ್ತೆ? ANE ಆಗುತ್ತೆ. ANE ಏನ್. ಈಗ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದ್ದರೆ ಆವಾಗ ಸಫಿಕ್ಸು ENE ಆಗುತ್ತೆ. ENE. ಕಾರ್ಬನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದ್ದರೆ ಆವಾಗ ಸಫಿಕ್ಸು YNE ಆಗುತ್ತೆ. ಸೊ ಸಿಂಗಲ್ ಬಾಂಡ್ ಇದ್ದರೆ ಏನ್, ಡಬಲ್ ಬಾಂಡ್ ಇದ್ದರೆ ಈನ್, ಟ್ರಿಪಲ್ ಬಾಂಡ್ ಇದ್ದರೆ ವೈನ್, YNE. ಓಕೆ, ಸೊ ರೂಟ್ ವರ್ಡ್ ಗೊತ್ತಾಯ್ತು. ಇವಾಗ ಸಫಿಕ್ಸ್ ಗೊತ್ತಾಯಿತು. ವಿಲ್ ಗೋ ಫಾರ್ ದ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಹೇಗೆ? ಸೊ ಪ್ರಿಫಿಕ್ಸ್ ಹೇಗೆ ಬರೆಯೋದು? ಈಗ ಕಾಂಪೌಂಡಿಂದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇದ್ದರೆ, ಸೊ ಪ್ರಿಫಿಕ್ಸ್ ಯಾವಾಗ ಬಳಕೆ ಮಾಡ್ತೀವಿ? ಪ್ರಿಫಿಕ್ಸ್ ಆರ್ ಯೂಸ್ಡ್ ಇಫ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ attached to
ಪೇರೆಂಟ್ ವರ್ಡ್, ಪೇರೆಂಟ್ ಚೈನ್. ಪೇರೆಂಟ್ ಚೈನಿಗೆ ಏನಾದರೂ ಪೇರೆಂಟ್ ಚೈನಿಗೆ ಏನೋ ಸಬ್ಸ್ಟಿಟ್ಯೂಷನ್ ಲಿಂಕ್ ಆಗಿದ್ದರೆ ಆವಾಗ ವಿ ಶುಡ್ ಯೂಸ್ ಪ್ರಿಫಿಕ್ಸ್ನ ಯೂಸ್ ಮಾಡ್ತೀವಿ. ಆವಾಗ ವಿಲ್ ಗೋಯಿಂಗ್ ಟು ಯೂಸ್ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಸೊ ಏನು ಪ್ರಿಫಿಕ್ಸ್ ಬರುತ್ತೆ? ಸಬ್ಸ್ಟಿಟ್ಯೂಷನ್ನು CH3 ಗ್ರೂಪ್ ಇದ್ದರೆ ಮೀಥೈಲ್, ಸಬ್ಸ್ಟಿಟ್ಯೂಷನ್ನು C2H5 ಇದ್ದರೆ ಈಥೈಲ್, ಸಬ್ಸ್ಟಿಟ್ಯೂಷನ್ನು C3H7 ಗ್ರೂಪ್ ಇದ್ದರೆ ಪ್ರೊಪೈಲ್, ಸಬ್ಸ್ಟಿಟ್ಯೂಷನ್ C4H9 ಇದ್ದರೆ ಬ್ಯೂಟೈಲ್. ಸೊ ಒಂದು ಸೆಕೆಂಡ್ ರಿಪೀಟ್ ಮಾಡ್ತೀನಿ. ಪ್ರಿಫಿಕ್ಸ್ ಯಾವಾಗ ಬಳಕೆ ಮಾಡ್ತಾರೆ ಅಂದರೆ ಯಾವಾಗ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ ಪೇರೆಂಟ್ ಚೈನ್ಗೆ ಆವಾಗ ಮಾತ್ರ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. CH3 ಇದ್ದರೆ ಮೀಥೈಲ್ ಗ್ರೂಪ್, C2H5 ಇದ್ದರೆ ಈಥೈಲ್ ಗ್ರೂಪ್, C3H7 ಇದ್ದರೆ ಪ್ರೊಪೈಲ್ ಗ್ರೂಪ್, C4H9 ಇದ್ದರೆ ಬ್ಯೂಟೈಲ್ ಗ್ರೂಪ್. ಸೊ ಈಗ ನಾಮಿಕ್ಲೇಚರ್ ಮಾಡೋಕ್ಕೆ ಏನು ಬೇಕು? 3 ಮುಖ್ಯವಾಗಿ ಟರ್ಮ್ ಬೇಕು. ಯಾವ್ದು ಬೇಕು? ಫಸ್ಟು ರೂಟ್ ವರ್ಡ್ ಬೇಕು, ಆಮೇಲೆ ಸಫಿಕ್ಸ್ ಬೇಕು, ಆಮೇಲೆ ಪ್ರಿಫಿಕ್ಸ್ ಬೇಕು. ಈ 3ನ ನೀವು ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನಾಮಿಕ್ಲೇಚರ್ನ ಈಸಿಯಾಗಿ ಬರಿಬೋದು. ಫಸ್ಟ್ ಏನು? ರೂಟ್ ವರ್ಡ್, ಆಮೇಲೆ ಸಫಿಕ್ಸ್, ಆಮೇಲೆ ಪ್ರಿಫಿಕ್ಸ್. ನೋಡೋಣ, ಇಲ್ಲಿ ನೋಡೋಣ. ಸೊ ಈಗ ಎಕ್ಸಾಂಪಲ್ಸ್ ನೋಡೋಣ. ಒಂದು 3 ಎಕ್ಸಾಂಪಲ್ಸ್ ಇದೆ, ನೋಡೋಣ, ಸಾಲ್ವ್ ಮಾಡೋಣ. ಇಲ್ಲಿ ನೋಡೋಣ, ಐ ಗಿವನ್ ಎ ಆರ್ಗ್ಯಾನಿಕ್ ಕಾಂಪೌಂಡ್. ಇದನ್ನು ಹೇಗೆ ನೇಮ್ ಮಾಡೋದು ನೋಡಿ. ಫಸ್ಟು ರೂಟ್ ವರ್ಡ್ ಕಂಡು ಹಿಡ್ಕೋಬೇಕು. ಎಷ್ಟಿದೆ ಕಾರ್ಬನ್ ಐಟಮ್ ಇಲ್ಲಿ? 1 2 3 4. ಎಷ್ಟಿದೆ ಕಾರ್ಬನ್ ಐಟಮ್ ಇಲ್ಲಿ? 4 ಕಾರ್ಬನ್ ಐಟಮ್ ಇದೆ. 4 ಕಾರ್ಬನ್ ಐಟಮ್ ಇದ್ರೆ ಏನಾಗುತ್ತೆ ಅವಾಗ? ರೂಟ್ ವರ್ಡು ಏನಾಗುತ್ತೆ ಅವಾಗ? ಬ್ಯೂಟ್ ಆಗುತ್ತೆ. ಸೊ ಏನಾಯಿತು? ರೂಟ್ ವರ್ಡು ಬ್ಯೂಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಪ್ರಿಫಿಕ್ಸ್ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಸಬ್ಸ್ಟಿಟ್ಯೂಷನ್ ಇದೆಯಾ ಇಲ್ಲಿಗೆ? ಈ ಚೈನ್, ಇದಕ್ಕೆ ಪೇರೆಂಟ್ ಚೈನ್ ಅಂತ ಹೇಳ್ತೀವಿ. ಈ ಪೇರೆಂಟ್ ಚೈನ್ಗೆ ಸಬ್ಸ್ಟಿಟ್ಯೂಷನ್ ಇದೆಯಾ? ಇಲ್ಲ. ಹಾಗಾಗಿ ಏನು ಪ್ರಿಫಿಕ್ಸ್ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಸಫಿಕ್ಸ್ ಆ್ಯಡ್ ಮಾಡಬೇಕು. ಸಫಿಕ್ಸ್ ಹೇಗೆ? ಸಿಂಗಲ್ ಬಾಂಡ್ ಇದ್ದರೆ ಏನು ಯೂಸ್ ಮಾಡಬೇಕು? ಸಫಿಕ್ಸು ANE. ಸೊ ಏನಾಗುತ್ತೆ ಇವಾಗ? ಇದ್ರ ಹೆಸರು ಬ್ಯೂಟೇನ್ ಆಗುತ್ತೆ. ಇದ್ರ ಹೆಸರೇನು? ಬ್ಯೂಟೇನ್ ಆಯಿತು. ಸೊ ನೇಮ್ ಹೇಗೆ ಮಾಡೋದು? ಫಸ್ಟು ಎಷ್ಟು ಕಾರ್ಬನ್ ಇದೆ ಪೇರೆಂಟ್ ಚೈನ್ ಚೆಕ್ ಮಾಡ್ಕೊಳ್ಳಿ. 4 ಕಾರ್ಬನ್ ಐಟಮ್ ಇದೆ. ಆಮೇಲೆ ಪ್ರಿಫಿಕ್ಸ್ ಯಾವುದೂ ಇಲ್ಲ. ಸೊ ಏನು ನೆಸೆಸಿಟಿ ಇಲ್ಲ ಬರೆಯೋದು. ಸಫಿಕ್ಸ್ ನೋಡ್ಕೋಬೇಕು. ANE ಇದೆ. ಓಕೆ, ಅರ್ಥ ಆಯ್ತಾ ಇವಾಗ ನೇಮು? ಫಸ್ಟ್ನೇದು 4 ಕಾರ್ಬನ್ ಇದಕ್ಕೆ ರೂಟ್ ವರ್ಡ್ ಏನಾಯಿತು? ಬ್ಯೂಟ್ ಆಯಿತು. ಸಫಿಕ್ಸು ANE ಆಯಿತು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 2ನೇ ಎಕ್ಸಾಂಪಲ್ ನೋಡೋಣ. ಕೌಂಟ್ ಮಾಡಿ ಎಷ್ಟು ಕಾರ್ಬನ್ ಐಟಮ್ ಇದೆ ಇಲ್ಲಿ? ಹೌ ಮೆನಿ ಕಾರ್ಬನ್ ಐಟಮ್ಸ್ ಆರ್ ದೇರ್? 1 2 3 4 5. ಎಷ್ಟಾಯಿತು? 5 ಕಾರ್ಬನ್ ಐಟಮ್ ಇದೆ. ಆವಾಗ ಏನು ಬರುತ್ತೆ ರೂಟ್ ವರ್ಡು? 5 ಕಾರ್ಬನ್ ಐಟಮ್ ಇದ್ದರೆ ಏನು ಬರುತ್ತೆ? ಪೆಂಟ್. ಬರುತ್ತೆ. ಸೊ ಇಲ್ಲಿ ಕಾರ್ಬನ್ ಈ ಚೈನಲ್ಲಿ ಏನಾದ್ರು ಡಬಲ್ ಬಾಂಡ್ ಇದ್ದರೆ ಯಾವ ಸಫಿಕ್ಸ್ನ ಯೂಸ್ ಮಾಡಬೇಕು? ಡಬಲ್ ಬಾಂಡ್ ಇದೆಯಾ? ಡಬಲ್ ಬಾಂಡ್ ಇಲ್ಲಿದೆ. ಹಾಗಾಗಿ ಯಾವ ಸಫಿಕ್ಸ್ನ ಯೂಸ್ ಮಾಡಬೇಕು? ENE ಯೂಸ್ ಮಾಡಬೇಕು. ಸೊ ಇದು ಪೆಂಟ್-1-ene. ಯಾಕೆ 1-ene ಅಂದರೆ ಮೊದಲನೇ ಪೊಸಿಷನಲ್ಲೇ ಡಬಲ್ ಬಾಂಡ್ ಇರೋದ್ರಿಂದ ಪೆಂಟ್-1-ene ಅಂತ ಬರ್ಕೋತೀನಿ. ಪೆಂಟ್-1-ene. ಸೊ ಇದ್ರ ನೇಮ್ ಏನಾಗುತ್ತೆ? ಈ ಕಾಂಪೌಂಡ್ ನೇಮು ಪೆಂಟ್-1-ene ಆಯಿತು. ಪೆಂಟ್-1-ene ಆಯಿತು. ನೆಕ್ಸ್ಟ್ 3ನೇ ಎಕ್ಸಾಂಪಲ್ ನೋಡೋಣ. ಸೊ ಇವಾಗ 3ನೇ ಎಕ್ಸಾಂಪಲಲ್ಲಿ ರೂಟ್ ವರ್ಡ್ ಎಷ್ಟು? 1 2 3 4 5 6. ಎಷ್ಟು ಕಾರ್ಬನ್ ಐಟಮ್ ಇದೆ? 6 ಕಾರ್ಬನ್ ಐಟಮ್ಸ್ ಇದೆ. ಸೊ ರೂಟ್ ವರ್ಡ್ ಏನಾಗುತ್ತೆ? X ಆಗುತ್ತೆ. ರೂಟ್ ವರ್ಡ್ ಏನಾಯಿತು? X ಆಯಿತು. ಸೊ ಇವಾಗ ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ ಚೆಕ್ ಮಾಡೋದು. ಏನಾಯಿತು? ಟ್ರಿಪಲ್ ಬಾಂಡ್ ಇದೆ. ಸೊ ಎಲ್ಲಿದೆ ನೋಡೋಣ, ನಂಬರ್ ಮಾಡೋಣ. 1 2 3 4 5 6. ಎಷ್ಟನೇ ಕಾರ್ಬನ್ ಮೇಲಿದೆ? ಟ್ರಿಪಲ್ ಬಾಂಡ್ ಎಷ್ಟನೇ ಕಾರ್ಬನ್ ಮೇಲಿದೆ? 2ನೇ ಕಾರ್ಬನ್ ಮೇಲಿದೆ. ಅದಕ್ಕೇನಾಯ್ತಿದ್ದು? X2-YNE ಅಥವಾ 2xine ಅಂತ ಬರೆದ್ರೂ ಆಗುತ್ತೆ. 2xine ಅಂತಲೂ ಕೂಡ ಬರಿಬೋದು. 2xine ಅಂತ ಕೂಡ ಬರಿಬೋದು. ಸೊ ಈ ರೀತಿಯಾಗಿ ಸಿಂಪಲ್ ಹೈಡ್ರೋಕಾರ್ಬನ್ಸನ್ನು ನಾವು ನೇಮ್ ಮಾಡ್ಬೋದು. ಸಿಂಪಲ್ ಹೈಡ್ರೋಕಾರ್ಬನ್ಸನ್ನು ನೇಮ್ ಮಾಡ್ಬೋದು. ಸೊ ಅರ್ಥ ಆಯ್ತಾ? ಇಲ್ಲಿ ನಾನು ಫಸ್ಟ್ ಎಕ್ಸಾಂಪಲು ಯಾವುದು ಪ್ರಿಫಿಕ್ಸ್ ಕೊಟ್ಟಿಲ್ಲ, ಬರೀ ರೂಟ್ ವರ್ಡ್ ಮತ್ತು
ಸಫಿಕ್ಸ್ ಬಳಸ್ಕೊಂಡೆ ನೇಮ್ ಮಾಡಿದ್ದೀನಿ ಅಲ್ವಾ. ಸೊ ಬ್ಯೂಟೇನ್, ಪೆಂಟೀನ್ ಮತ್ತು ಹೆಕ್ಸಿನ್. ನೋಡೋಣ ಒಂದೆರಡು ಎಕ್ಸಾಂಪಲ್ಲು ಪ್ರಿಫಿಕ್ಸ್ ಇದ್ದರೆ ಹೇಗೆ ಯೂಸ್ ಮಾಡೋದು ಬಳಕೆ ಮಾಡೋಣ. ಸೊ ನೋಡಿ, ಒಂದು ಎಕ್ಸಾಂಪಲ್ ನೋಡೋಣ ಇವಾಗ. ಪ್ರಿಫಿಕ್ಸ್ನ ಹೇಗೆ ಬಳಸೋದು ಇಲ್ಲಿ ಅಂತ ನೋಡಿ. ಫಸ್ಟು ನೇಮ್ ಮಾಡಬೇಕು, ಕಾರ್ಬನ್ ಆಟಮ್ ನೇಮ್ ಮಾಡಬೇಕು. 1 2 3 4 ನಾವು ಈಗೂ ನೇಮ್ ಮಾಡ್ಬೋದು, ಅಥವಾ ಫ್ರಮ್ ರೈಟ್ ಸೈಡು ನೇಮ್ ಮಾಡ್ಬೋದು. ಆದರೆ ಒಂದು ನೆನ್ಪಿಟ್ಕೋಬೇಕು, ಡ್ಯೂರಿಂಗ್ ದ ನೇಮಿಂಗ್ ಆಫ್ ಕಾರ್ಬನ್ ಆಟಮ್, ಯಾವಾಗ ಕಾರ್ಬನ್ ಆಟಮ್ ನೇಮ್ ಮಾಡಬೇಕಾದ್ರೆ ಲೆಸ್ ನಂಬರ್ ಶುಡ್ ಬಿ ಗಿವನ್ ಟು ದಿ ಸಬ್ಸ್ಟಿಟ್ಯೂಷನ್. ಇಲ್ಲಿ ಸಬ್ಸ್ಟಿಟ್ಯೂಷನ್ ಯಾವುದಿಲ್ಲ, ಇದು ಸಬ್ಸ್ಟಿಟ್ಯೂಷನ್. ಆ ಸಬ್ಸ್ಟಿಟ್ಯೂಷನ್ ಕಾರ್ಬನಿಗೆ ಕಡಿಮೆ ನಂಬರ್ ಬರೋ ಹಾಗೆ ನೇಮ್ ಮಾಡಬೇಕು. ಸೊ ಈಗ ನೇಮ್ ಮಾಡಿದ್ರೆ 2 ಬರುತ್ತೆ, ಆ ಕಡೆ ನೇಮ್ ಮಾಡಿದ್ರೆ 3 ಬರುತ್ತೆ. ಯಾವ್ದು ಕಡಿಮೆ, 2 ಕಡಿಮೆನೋ 3 ಕಡಿಮೆನೋ? 2 ಕಡಿಮೆ ಆಗುತ್ತೆ. ಹಾಗೆ ಕರೆಕ್ಟ್ ನೇಮಿಂಗ್ ಯಾವುದು, ಲೆಫ್ಟ್ ಸೈಡಿಂದ ನೇಮ್ ಮಾಡಿದ್ದು ಕರೆಕ್ಟಾಗಿ ಬರುತ್ತೆ. ಸೊ 1 2 3 4. ಸೊ ನೇಮ್ ಮಾಡಿದ್ರಿ, ಸಬ್ಸ್ಟಿಟ್ಯೂಂಟ್ ಗ್ರೂಪ್ ಪೊಸಿಷನ್ ಲೆಕ್ಕ ನೋಡ್ಕೊಂಡ್ರಿ, ಓಕೆ. ಸೊ ಇವಾಗ ರೂಟ್ ವರ್ಡ್ ಏನು, ಇವಾಗ ರೂಟ್ ವರ್ಡ್ ಈಸ್ ಎಷ್ಟು ಕಾರ್ಬನ್ ಆಟಮ್ ಇದೆ, 4 ಇದೆ. ಬ್ಯೂಟ್. ಸೊ ಇಲ್ಲಿ ಸಿಂಗಲ್ ಬಾಂಡ್ ಇದೆಯೋ ಡಬಲ್ ಬಾಂಡ್ ಇದೆಯೋ, ಸಫಿಕ್ಸ್ ಏನಾಗುತ್ತೆ, ಬ್ಯೂಟೇನ್. ಬ್ಯೂಟೇನ್ ಆಯಿತು. ಈಗೇನಾಯ್ತು, ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಇದೆ. ಸೆಕೆಂಡ್ ಪೊಸಿಷನಲ್ಲಿ 2 ಮೀಥೈಲ್. CH ಇದೆ, ಪ್ರಿಫಿಕ್ಸ್ ಏನು, 2 ಮೀಥೈಲ್ ಬ್ಯೂಟೇನ್. 2 ಮೀಥೈಲ್ ಬ್ಯೂಟೇನ್, 2 ಮೀಥೈಲ್ ಬ್ಯೂಟೇನ್. ಸೊ ನೇಮ್ ಏನಾಗುತ್ತೆ, 2 ಮೀಥೈಲ್ ಬ್ಯೂಟೇನ್. ಇಲ್ಲಿ ಪ್ರಿಫಿಕ್ಸ್ ಏನಾಯ್ತು, ಇಲ್ಲಿ CH3 ಇದೆ, ಮೀಥೈಲ್ ಅಂತ ಬರೀಬೇಕು. ಎಷ್ಟನೇ ಕಾರ್ಬನ್ ಮೇಲಿದೆ, ಸೆಕೆಂಡ್ ಕಾರ್ಬನ್ ಮೇಲಿದೆ, ಅದಕ್ಕೆ 2 ಮೀಥೈಲ್ ಬ್ಯೂಟೇನ್. ಸೊ ಈ ರೀತಿಯಾಗಿ ನೀವು ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು, ಎಸ್ಪೆಷಲಿ ಹೈಡ್ರೋಕಾರ್ಬನ್ಸನ್ನು ನೇಮ್ ಮಾಡ್ತಾ ಹೋಗ್ಬೋದು. ಇನ್ ಫ್ಯೂಚರ್ ನೀವು ಹೋಗ್ತಾ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನೀವು ನಾಮಿಕ್ಲೇಚರ್ನ ಕ್ಲೀನಾಗಿ ಮಾಡ್ತಾ ಹೋಗ್ತೀರಾ. ಒಂದೆರಡು ಎಕ್ಸಾಂಪಲ್ ತೊಗೊಳ್ಳಿ, ನೀವು ಮನೆಯಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಇವೆರಡು ಎಕ್ಸಾಂಪಲನ್ನು ಮನೆಯಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ಓಕೆ. ಸೊ ಇದಿಷ್ಟು ನಿಮಗೆ ಬೇಸಿಕ್ ಏನೆಲ್ಲ ಇನ್ಫಾರ್ಮೇಷನ್ ಬೇಕು. PUC ಕೆಮಿಸ್ಟ್ರಿಯನ್ನು ಸ್ಟಡಿ ಮಾಡಲಿಕ್ಕೆ ನೀವೇನು SLC ನೀವು ಕಲ್ತಿರ್ತೀರ, ಕೆಲವರಿಗೆಲ್ಲ ಒಂದು ಕಾಂಪ್ಲೆಕ್ಸ್ ಇರುತ್ತೆ, ಸೈಕಾಲಜಿಕಲ್ ಕಾಂಪ್ಲೆಕ್ಸ್. ಏನಪ್ಪ ಅಂದರೆ ನನಗೆ ಭಯ ಆಗುತ್ತೆ, ಕೆಮಿಸ್ಟ್ರಿ ಕಂಡ್ರೆ ಕಷ್ಟ, ಕಾಲೇಜ್ ಅಂದರೆ ಹೇಗಿರುತ್ತೋ ಅಂತ ಒಂದು ಪಾಪ ಏನೋ ಭಯದಲ್ಲಿ ಇರ್ತೀರ. ಆ ಭಯ ಎಲ್ಲ ಬಿಟ್ಟಾಕ್ಬಿಡಿ. ಏನೆಲ್ಲ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಫೌಂಡೇಶನ್, ಇಂಪಾರ್ಟೆಂಟ್ ಬೇಸಿಕ್ ಕಲ್ತ್ಕೊಂಡು, ಈಗ ರಜಾ ಇದೆ, ರಜದಲ್ಲಿ ನೀವೇನಿದೆ ಇಷ್ಟು ಕಲ್ತ್ಕೊಂಡು ನೀವು ಕೆಮಿಸ್ಟ್ರಿಗೆ ಜಂಪ್ ಆಯಿತು ಅಂದರೆ ಈ ಬ್ರಿಡ್ಜಿನ ಈ ನಾಲೆಜಿನ ಬ್ರಿಡ್ಜ್ ಮೇಲೆ ನೀವು ನಡ್ಕೊಂಡು ಹೋದರೆ ಕಾಲೇಜಿನ ಕೆಮಿಸ್ಟ್ರಿ ತುಂಬ ಈಸಿ ಆಗಿಬಿಡುತ್ತೆ. ಸೊ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದ ಬ್ರಿಡ್ಜ್ ಕೋರ್ಸ್ ಏನೆಲ್ಲ ನಾವು ಇದು ಮಾಡಿದ್ದೀವಿ ಅಂತ ರಿವೈಸ್ ಮಾಡ್ಕೊಳ್ಳೋಕೆ ಹೋದರೆ, ಫಸ್ಟ್ ನಾವೇನು ಮಾಡ್ಕೊಂಡ್ವಿ, ಕೆಮಿಸ್ಟ್ರಿ ಅಂದರೆ ಏನು, ವಾಟ್ ಡಿಡ್ ಯು ಮೈ ಕೆಮಿಸ್ಟ್ರಿ. ನೆಕ್ಸ್ಟ್ ವೈ ವಿ ಹ್ಯಾವ್ ಟು ಸ್ಟಡಿ ಕೆಮಿಸ್ಟ್ರಿ, ಅದರ ಇಂಪಾರ್ಟೆನ್ಸ್ ಏನಿದೆ ಅದನ್ನ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಆಟಮ್ ಒಳಗಡೆ ನ್ಯೂಟ್ರಾನ್ಸ್, ಪ್ರೋಟಾನ್ಸ್, ಅದರ ಚಾರ್ಜ್ಗಳು, ಹೌ ಟು ಫೈಂಡ್ ಔಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ನಂಬರ್ ಆಫ್ ಪ್ರೋಟಾನ್ಸ್ ಕಲ್ತ್ಕೊಂಡ್ವಿ. ಆಮೇಲೆ ಹೌ ಟು ರೈಟ್ ದ ಸಿಂಬಲ್ ಆಫ್ ಎಲಿಮೆಂಟ್ಸ್ಗಳನ್ನ ಹೇಗೆ ಸಿಂಬಲೈಸ್ ಮಾಡ್ಬೋದ್ವಿ, ಹೇಗೆ ಎಲಿಮೆಂಟ್ಗಳು ಸಿಂಬಲ್ ಬರ್ಕೊಂಡ್ವಿ, ಅದನ್ನು ನಾವು ಕಲ್ತ್ಕೊಂಡ್ವಿ. ಸಿಂಬಲ್ ಬರೆದ್ಮೇಲೆ ನಾವೇನು ಮಾಡಿದ್ವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಎಲೆಕ್ಟ್ರಾನ್ಸ್ಗಳನ್ನ ಬರೆಯೋದು, ಕಾನ್ಫಿಗರೇಷನ್ ಹೇಗೆ ಬರೆಯೋದು, ಒಂದು ಮ್ಯಾಪ್ ಹಾಕ್ಕೊಂಡ್ವಿ, ಮ್ಯಾಪಿಂದ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಆ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸಿಯಾಗಿ ಬರ್ಕೊಂಡ್ವಿ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ಮೇಲೆ ಏನು ಮಾಡ್ಕೊಂಡ್ವಿ, ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸಿಸ್ ಮೇಲೆ ಪೀರಿಯಡಿಕ್ ಟೇಬಲ್ನ ಒಂದು ಓವರ್ವ್ಯೂ ಮಾಡ್ಕೊಂಡ್ವಿ. ಪೀರಿಯಡಿಕ್ ಟೇಬಲ್ ಹೇಗಿರುತ್ತೆ ಅದು ಒಂದು ಓವರ್ವ್ಯೂ ಮಾಡ್ಕೊಂಡ್ವಿ. 1s1 ಬಂದರೆ ಎಲ್ಲ ಫಸ್ಟ್ ಗ್ರೂಪು, 1s2 S2 ಬಂದರೆ ಸೆಕೆಂಡ್ ಗ್ರೂಪು, S1 ಬಂದರೆ ಫಸ್ಟ್ ಗ್ರೂಪು, P1 ಬಂದರೆ 13th ಗ್ರೂಪು. ಆ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ಪೀರಿಯಡ್ ಟೇಬಲ್ ಮೇಲೆ ನಾವೇನು ಮಾಡ್ಕೊಂಡ್ವಿ, ವೇಲೆನ್ಸಿ ಕಂಡಿಟ್ಕೊಂಡ್ವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕಂಡಿಟ್ಕೊಂಡ್ವಿ. ಸೊ ಆಮೇಲೆ ಚಾರ್ಜ್ಗಳು ಕಂಡಿಟ್ಕೊಂಡ್ವಿ. ಚಾರ್ಜ್ ಗೊತ್ತಾದ್ಮೇಲೆ ಏನು ಮಾಡಿದ್ವಿ, ನಾವು ಕ್ರಿಸ್ ಕ್ರಾಸ್ ಮೆಥಡ್ ಯೂಸ್ ಮಾಡಿಕೊಂಡು ಕೆಮಿಕಲ್ ಫಾರ್ಮುಲಾ ಬರೆಯೋದನ್ನ ಕಲ್ತ್ಕೊಂಡ್ವಿ. ಕೆಮಿಕಲ್ ಫಾರ್ಮುಲಾ ಬರೆಯೋದು ಕಲ್ತ್ಕೊಂಡ್ಮೇಲೆ ನಾವೇನು ಮಾಡಿದ್ವಿ, ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಬರ್ತ್ಕೊಂಡ್ವಿ. ರಿಯಾಕ್ಷನ್ಸ್ ಕಂಪ್ಲೀಟ್ ಮಾಡಿದ್ವಿ, ಐಡೆಂಟಿಫೈ ಮಾಡ್ಕೊಂಡ್ವಿ. ಆಮೇಲೆ
ಬ್ಯಾಲೆನ್ಸ್ ಮಾಡಿದ್ವಿ, ಆಟಮ್ಸ್ಗಳು ಬ್ಯಾಲೆನ್ಸ್ ಮಾಡ್ಕೊಂಡ್ವಿ. ಸೊ ಅದಷ್ಟು ಇನ್ಆರ್ಗ್ಯಾನಿಕ್ ಪಾರ್ಟು ಅಥವಾ ಫಿಸಿಕಲ್ ಪಾರ್ಟ್ ಆಯಿತು. ನೆಕ್ಸ್ಟು ಆರ್ಗ್ಯಾನಿಕ್ ಪಾರ್ಟಲ್ಲಿ ಹೈಡ್ರೋಕಾರ್ಬನ್ಸನ್ನು ಹೇಗೆ ನೇಮ್ ಮಾಡೋದು, ಸಿಂಪಲೈಸ್ ಹೇಳಿದ್ದೆ ನಾನು. ರೂಟ್ ವರ್ಡ್, ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ಮೂರನ್ನು ಬಳಕೆ ಮಾಡಿಕೊಂಡು ಹೌ ಟು ನೇಮ್ ದ ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್, ಸಿಂಪಲ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟ್ ನೀವು ಕೆಮಿಸ್ಟ್ರಿನ ಹೇಗೆ ಇನ್ನೂ ಸ್ವಲ್ಪ ಹೈಯರ್ ಲೆವೆಲ್ ನಾಮಿಕ್ಲೇಚರ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಲೆವೆಲ್ ನೀವು ಕಲಿತಾ ಹೋಗ್ತೀರಾ. ಸೊ ಏನೆಲ್ಲ ಬೇಸಿಕ್ ಇದೆ, ನೀವು ಎಸ್ ಎಲ್ ಸಿಲಿ ಏನೋದಿದ್ದೀರಾ ಅದನ್ನೇ ಒಂಚೂರು ಬ್ರಷ್ ಅಪ್ ಮಾಡಿಬಿಟ್ಟು ಒಂಚೂರು ರಿವೈಸ್ ಮಾಡಿಬಿಟ್ಟು ಕಾಲೇಜಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ 1 ಲೆವೆಲ್ 2 ಲೆವೆಲ್ ಎಕ್ಸ್ಟ್ರಾ ಕಲಿತೀರ ಅಷ್ಟೇ. ಸೊ ಇದಿಷ್ಟು ಇತ್ತು ಅಂದರೆ ಕೆಮಿಸ್ಟ್ರಿ ನಿಮಗೆ ಎಂಟೈರ್ 2 ಇಯರ್ಸ್, ನೀವು ಎಂಟೈರ್ 2 ಇಯರ್ಸ್ ಅಲ್ಲ, ಲೈಫ್ ಟೈಮಲ್ಲಿ ಕೆಮಿಸ್ಟ್ರಿ ಎಲ್ಲಿ ತನಕ ಓದ್ತೀರ ನೀವು ಅಲ್ಲಿ ತನಕ ಇದು ಫೌಂಡೇಶನ್. ಇವತ್ತೇನು ನಾವು ಬ್ರಿಡ್ಜ್ ಕೋರ್ಸಲ್ಲಿ ಮಾಡಿದ್ದೀವಿ, ಲೈಫ್ ಟೈಮಲ್ಲಿ ಏನೆಲ್ಲ ಅಪ್ ಟು ಸೆಕೆಂಡ್ PUC ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಥವಾ ನಿಮ್ಮ ಇಂಜಿನಿಯರಿಂಗ್ JEE ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾಂಪಿಟೇಟಿವ್ ಮುಖಾಂತರ ನೀವು ಇಂಜಿನಿಯರಿಂಗ್ ಸ್ಟ್ರೀಮ್ ಹೋಗ್ಬೋದು, ಮೆಡಿಕಲ್ ಸ್ಟ್ರೀಮ್ ಹೋಗ್ಬೋದು, ಎಲ್ಲೇ ಹೋದರೂ ಕೂಡ ಏನು ಫೌಂಡೇಶನ್ ಇರುತ್ತೆ ಕೆಮಿಸ್ಟ್ರಿ, ಇವತ್ತೇನು ಮಾಡಿರೋ ಬ್ರಿಡ್ಜ್ ಕೋರ್ಸಲ್ಲೇ ಫೌಂಡೇಶನ್ಸ್ ಆಗಿರೋದು. ಓಕೆ ಸ್ಟೂಡೆಂಟ್ಸ್, ಸಕ್ಸಸ್ಫುಲ್ಲಿ completed the bridge course. I think you have all understood the bridge course concept. ಸೊ ನಾನೀಗ ಒಂದಿಷ್ಟು ಕೆಲವೊಂದು ಟಿಪ್ಸ್ಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗಲ್ಲಿ ಕೆಮಿಸ್ಟ್ರಿನ ನಾವು ಹೇಗೆ ಅನಲೈಸ್ ಮಾಡಬೇಕು, ಹೇಗೆ ಓದಬೇಕು ಮತ್ತು ಹೇಗೆ ನಾವು ಏನೆಲ್ಲ ಓದಬೇಕು ಅಂತ ಹೇಳ್ತೀನಿ. ಸೊ ಮಕ್ಕಳು, ಈಗ ನೀವು SLC ಮುಗಿಸಿದ್ದೀರಾ, PUC ಬಂದಿದ್ದೀರಾ, ನಿಮಗೊಂದು ಕನಸಿರ್ಬೇಕು. ಇವಾಗ ಯು ಶುಡ್ ಹ್ಯಾವ್ ಎ ಫುಲ್ ಡ್ರೀಮ್ ಏನೋ ಅಂದರೆ ಒಂದು ಗೋಲ್ ಸೆಟ್ ಮಾಡ್ಕೋಬೇಕು. ಥಿಂಕ್ ಒಡೆ ಪ್ಯಾಷನ್ ಏನು, ನನಗೆ ನಾನು ಏನಾಗಬೇಕು ಸೆಕೆಂಡ್ PUC. ಯಾಕೆಂದರೆ PUC ಇಸ್ ಎ ಟರ್ನಿಂಗ್ ಪಾಯಿಂಟ್. SLC ಒಂದು ಹಂತ, PUC ಒಂದು ಹಂತ. ಈ PUCಲಿ ಯುವರ್ ಆಪ್ಷನ್ಸ್ ವಿಲ್ ಬಿ ಲೆಫ್ಟ್ ಔಟ್. ತುಂಬ ಪ್ಲೆಂಟಿ ಆಫ್ ರೋಡ್ಸ್ ಇರುತ್ತೆ. ನೀವು ಯಾವ ರೋಡನ್ನು ನಿಮ್ಮ ಗೋಲ್ ಅಚೀವ್ ಮಾಡ್ಕೊಳ್ಳೋಕ್ಕೆ ಯಾವ ರೋಡ್ ಆಯ್ಕೆ ಮಾಡ್ಕೋತೀರಾ, ಕ್ರೂಷಿಯಲ್ ಆಗಿರುತ್ತೆ ಸೆಕೆಂಡ್ PUC. ಹಾಗಾಗಿ ಈ PUC ನೀವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೋತೀರ ಅಂದರೆ ನಿಮ್ಮ ಮುಂದಿನ ಗೋಲ್ ತುಂಬ ಈಸಿ ಆಗ್ತಾ ಬರುತ್ತೆ. ಹೇಗೆ ಓದಬೇಕು ಕೆಮಿಸ್ಟ್ರಿನ, ಸಿಂಪಲ್ ಟಿಪ್ಸ್ ಇದೆ ಕೆಮಿಸ್ಟ್ರಿ ಹೇಗೆ ಓದಬೇಕು ಅಂದರೆ. ಕೆಲವರೆಲ್ಲ ಹೇಳ್ತಾರೆ ಕೆಮಿಸ್ಟ್ರಿ ರಿಯಾಕ್ಷನ್ಸು, ಕೆಲವರಿಗೆ ಈಸಿ ಅನಿಸುತ್ತೆ, ಕೆಲವರಿಗೆ ಕಷ್ಟ ಅನಿಸುತ್ತೆ, ಕೆಲವರಿಗೆ ಓಕೆ ಆವ್ರೇಜ್ ಅನಿಸುತ್ತೆ. ಯಾಕೆ ಈ ಡಿಫ್ರೆನ್ಸ್ ಬರುತ್ತೆ? ಕೆಲವರು ಈಸಿ ಅನ್ನೋರು ಏನು ಮಾಡ್ತಾರೆ, ಕಷ್ಟ ಅನ್ನೋರು ಏನು ಮಾಡ್ತಾರೆ. ನೋಡಿ, ಕೆಮಿಸ್ಟ್ರಿ ಅನ್ನೋದು ಈಸಿ ಹೇಗಿರುತ್ತೆ ಅಂದರೆ ಸಿಂಪಲ್. ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ನೀವು ಅವತ್ತೇನು ಪಾಠ ಆಗಿರುತ್ತೆ ಅದನ್ನ ಅವತ್ತೇ ಹೋಗಿ ರಿವೈಸ್ ಮಾಡಿ, ಒಂದ್ಸತಿ ಓದಿ ಬರೀರಿ. ನೀವು ಕೆಮಿಸ್ಟ್ರಿನ ಓದಾದ್ಮೇಲೆ ಒಂದ್ಸತಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ವೀಕೆಂಡ್ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ ಕೆಮಿಸ್ಟ್ರಿನ. ಆವಾಗ ನಿಮಗೆ ಮೋರ್ ಟೈಮ್ಸ್ ಕೆಮಿಸ್ಟ್ರಿ ಓದ್ತೀರಾ, ಈಸಿ ಅನಿಸ್ತಾ ಬರುತ್ತೆ. ಇನ್ನೊಂದು, ಕೆಮಿಸ್ಟ್ರಿನ ಆದಷ್ಟು ಕೆಮಿಕಲ್ ರಿಯಾಕ್ಷನ್ಸ್ನ ಬರೆದು ಈ ಲಾಜಿಕ್ಗಳನ್ನ ಏನೆಲ್ಲ ಹೇಳ್ಕೊಟ್ಟೆ, ಲಾಜಿಕ್ಗಳನ್ನ ಕೆಮಿಕಲ್ ರಿಯಾಕ್ಷನ್ಸ್ ಲಾಜಿಕ್ ಏನೇನು ಹೇಳ್ಕೊಟ್ಟೆ ಆ ಲಾಜಿಕ್ನ ಬಳಸ್ಕೊಂಡ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಈಸಿ ಆಗ್ತಾ ಬರುತ್ತೆ, ಕಾನ್ಸೆಪ್ಟ್ಸ್ಗಳು ಈಸಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟು ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಬೋರ್ಡನ್ನ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೋತೀರ, ಮತ್ತು ಎಸ್ಪೆಷಲಿ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ಸ್ಗಳು, ಕಾಂಪಿಟೇಟಿವ್ ಕ್ವಶನ್ಸ್ಗಳಾಗಿರ್ಬೋದು ಅಥವಾ ಬೋರ್ಡಲ್ಲಿ 1 ಮಾರ್ಕ್ಸ್ಗಳಂತ ಬರೋಂಥ ಕ್ವಶನ್ಸ್ಗಳಾಗಿರ್ಬೋದು, ನೀವು ಆನ್ಸರ್ ಮಾಡಬೇಕು, ಅದನ್ನು ಚೆನ್ನಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಎಲ್ಲ ಏನು ಮಾಡ್ತೀರಾ ಮಕ್ಕಳ, ಎಲ್ಲ ಒಂದಿಷ್ಟು ರೆಡಿಮೇಡ್ ನೋಟ್ಸು, ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೋತೀರಾ. ಅದನ್ನು ಮಾಡಿ, ಬೇಡ ಅಂತ ಹೇಳ್ತಾಯಿಲ್ಲ. ಜೊತೆಗೆ ಪ್ಲೀಸ್ ಡಿಪೆಂಡ್ ಆನ್ ದ ಟೆಕ್ಸ್ಟ್ ಬುಕ್ಕನ್ನು ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕನ್ನು ದಯವಿಟ್ಟು ಯಾರು ಟೆಕ್ಸ್ಟ್ ಬುಕ್ಕನ್ನು ಈಗ ಫಸ್ಟ್ ಇಯರಿಂದ ಯಾರು ಓದ್ತಾ ಇರ್ತೀರ, ಫಸ್ಟ್ PUCಯಿಂದ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದರೆ ಸೆಕೆಂಡ್ PUCಗೆ ನೀವೇ ಟೆಕ್ಸ್ಟ್ ಬುಕ್ ಓದ್ತೀರಾ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಕಾಂಪಿಟೇಟಿವ್ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ರೆಡಿಮೇಡ್ ನೋಟ್ಸ್ ಇದೆ, ಓದ್ಕೊಳ್ಳಿ, ಒಳ್ಳೆಯದು. ಜೊತೆಗೆ ಟೆಕ್ಸ್ಟ್ ಬುಕ್ಕನ್ನು ಸ್ಪೆಂಡ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆರ್ 45 minutes ಟು ರೀಡ್ ಟೆಕ್ಸ್ಟ್ ಬುಕ್ ಪರ್ ಡೇ. ದಿನಕ್ಕೆ ಅರ್ಧ ಗಂಟೆ ಅಥವಾ 3/4 ಗಂಟೆ ಟೆಕ್ಸ್ಟ್ ಬುಕ್ಕನ್ನು ಓದೋ ಅಭ್ಯಾಸ ಮಾಡ್ಕೊಳ್ಳಿ. NCERT ಪ್ರಿಸ್ಕ್ರೈಬ್ ಮಾಡೋಂಥ ಟೆಕ್ಸ್ಟ್ ಬುಕ್ ನಿಮ್ಗೆ ಸಿಗುತ್ತೆ, ಅವೈಲೇಬಲ್ ಆಗಿದೆ. ದಯವಿಟ್ಟು ಆ ಟೆಕ್ಸ್ಟ್ ಬುಕ್ಕನ್ನು ಓದಿ. ಮತ್ತು ನಾನು ಹೇಳಿದೆ ನಿಮಗೆ ಗೋಲ್ ಇಟ್ಕೊಳ್ಳಿ ಅಂತ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ CET ಆಗಿರ್ಬೋದು, NEET ಆಗಿರ್ಬೋದು, JEE ಆಗಿರ್ಬೋದು, ಸೆಕೆಂಡ್ PUC ಎಕ್ಸಾಮ್ ಮುಗಿದ್ಮೇಲೆ ನಾನು ಬರೆಯೋಣಪ್ಪ ಅಂತ ಹೇಳ್ಕೊಂಡಿರ್ತಾರೆ. ಅವಾಗ ನೋಡ್ಕೊಳ್ಳೋಣ ಅಂತ ಒಂದು ಉಡಾಫೆ ಮನಸ್ಸಿರುತ್ತೆ ನಿಮ್ಮಲ್ಲಿ, ಆಮೇಲೆ ನೋಡ್ಕೊಳ್ಳೋಣ ಬರೆಯೋಣ ಬಿಡೋ ಅಂತ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಆ ರೀತಿ ನಿಮ್ಮ ಗೋಲ್ಸನ್ನು ಇವಾಗಲಿಂದನೇ ಶುರು ಮಾಡಬೇಕು. ಅದು ಪ್ರಿಪ್ರೇಷನ್ನು ಡೇ 1ಇಂದ ಶುರು ಮಾಡಬೇಕು. ನೀವು ಯಾವಾಗ ಈ ಬ್ರಿಡ್ಜ್ ಕೋರ್ಸ್ ಶುರು ಮಾಡ್ತೀರಾ ಅಥವಾ ಡೇ 1 ಅಡ್ಮಿಷನ್ಸ್ ಆಗಿದ್ದೀರಾ, ಇವಾಗಲಿಂದನೇ ನಿಮ್ಮ ಪ್ರಿಪ್ರೇಷನ್ಸ್ಗಳು ಶುರು ಮಾಡಬೇಕು. ಅಲಾಂಗ್ ವಿತ್ ದ ಬೋರ್ಡ್ ಎಕ್ಸಾಮ್ಗೆ ಓದ್ತಾ ಇರಬೇಕು, ಟೆಕ್ಸ್ಟ್ ಬುಕ್ಸ್ ಓದಬೇಕು. ಟೆಕ್ಸ್ಟ್ ಬುಕ್ಸ್ ಓದ್ತಾ ಒಂದಿಷ್ಟು ಆಬ್ಜೆಕ್ಟಿವ್ ನೀವೇ ಮನಸ್ಸೊಳಗಡೆ ನೀವು ಕ್ವಶನ್ ಹಾಕೋಬೇಕು. ಟೆಕ್ಸ್ಟ್ ಬುಕ್ ಓದಬೇಕು, ಮನಸ್ಸೊಳಗಡೆ ನೀವೇ ಕ್ವಶನ್ ಹಾಕೋಬೇಕು, ಇದು ಹೀಗೆ ಕೇಳ್ಬೋದು, ಈ ಕ್ವಶನ್ಸ್ ಹೀಗೆ ಕೇಳ್ಬೋದು ಅಂತ. ಸೊ ಅವಾಗ ಆಬ್ಜೆಕ್ಟಿವ್ ರೆಡಿ ಆಗ್ತಾ ಬಂತು ಅಂದರೆ ಡೆಫಿನೆಟ್ಲಿ ನಿಮ್ಮ ಗೋಲನ್ನು ಸಕ್ಸಸ್ಫುಲಿ ನೀವು ಅಚೀವ್ ಮಾಡ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಯು ಆರ್ ವಾಚಿಂಗ್ ಮೈ PU Chemistry YouTube channel and I request you to please subscribe the channel and get regular updates. So, dear students,
ಪ್ರತಿಯೊಂದು ಕ್ಲಾಸಿನ ವಿಡಿಯೋ ಕ್ಲಾಸಸ್ಸನ್ನು ಚಾಪ್ಟರ್ ಸಂಬಂಧಪಟ್ಟಂಗೆ ನಿಮಗೆ ನೋಟ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಕ್ವಶನ್ಸ್ಗಳಾಗಿರ್ಬೋದು, ಇದೆಲ್ಲ ನಮ್ಮ ವೆಬ್ಸೈಟಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಸೊ ನಮ್ಮ ವೆಬ್ಸೈಟ್ ನಿಮಗೆ ಗೊತ್ತಿದೆ ಅಲ್ವಾ, mypuchemistry.in. I welcome you to please give the suggestions, comments and your queries into this website. ಸೊ ಈ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ಅಸೈನ್ಮೆಂಟ್ಸು, ಕ್ವಶನ್ಸು, ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. ಮತ್ತು ನಿಮ್ಮ ಕಮೆಂಟ್ಸ್, ಸಜೆಷನ್ ಮತ್ತು ನಿಮಗೇನಾರ ಒಂದಿಷ್ಟು ಕ್ವಶನ್ ಕೇಳ್ಬೋದು ಅಂತಿದ್ರೆ ಅದನ್ನು ಈ ವೆಬ್ಸೈಟಲ್ಲಿ ನೀವು ಹಾಕೋಬೋದು, ಶೇರ್ ಮಾಡ್ಬೋದು. ಹಾಗೆಯೇ ನಮ್ಮ ಮೈಸೂರು PU ಕೆಮಿಸ್ಟ್ರಿ ಲೆಕ್ಚರ್ ಫೋರಮಿಂದ ಕೆಮಿಸ್ಟ್ರಿ ಫಸ್ಟ್ PUC ಕೆಮಿಸ್ಟ್ರಿಯಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ನಾವು ವೆಲ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸಿಂದ ವಿಡಿಯೋ ಕ್ಲಾಸಸನ್ನು ನಿಮಗೆ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಸೊ ಇದರ ಉಪಯೋಗವನ್ನು ಪಡ್ಕೊಂಡು ನಿಮ್ಮ ಕೆಮಿಸ್ಟ್ರಿ ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.